ಹಾಲ ಪುಣ್ಯ ಪವನ ಕ್ಷೇತ್ರನಾದಂತ ಸ್ವನ್ಯಾಳ ಗ್ರಾಮದಲ್ಲಿ ಜಗಜ್ಯೋತಿನಾದ ಲಕ್ಷ್ಮೀ ತಾಯಿಯ ಪೌಳಿ ಒಳಗ ಹೌದು ಕೂಡಿರ್ತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ ತಾಯಿ ತಂದಿ ಬಳಗದವರಿಗೆ ಹೌದು ಈ ಕಡೆ ಶೀಟಿ ಹೊರೆಯವರಿಗೆ ಹೌದು ಎಲ್ಲರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ ಕಾಲಜ್ಞಾನದೊಳಗ ಮುಂಡಿಗೆ ಒಳಗೆ ಹಿಂದ ಬರೆದಿಟ್ಟು ಆದ್ರೆ ಯಾರು ಬಬಲಾದಿ ಸದಾಶಿವ ಚಿಕ್ಕಯ್ಯನವರು ಹೌದು ಏನ್ ಬರೆದಿಟ್ರಿಪ್ಪ ಕಡದಾಟ ಬಡದಾಟ ಬಲು ಹೆಚ್ಚಾದಿತ್ತಣ್ಣ ಹೌದು ಮಡದಿ ಮಕ್ಕಳು ಮನೆ ನಿಂದೇನು ಇಲ್ಲಣ್ಣ ನೋಡ್ರಿ ಎಂತ ಮಾತ ಹೇಳಿ ಹೋಗ್ಯಾರ ಅವರು ಹೌದು ಕಡದಾಟ ಬಡದಾಟ ಬಲು ಹೆಚ್ಚಾದಿತ್ತಣ್ಣ ಹೌದು ಮನೆ ಮಡದಿ ಮಕ್ಕಳು ನಿಂದೇನು ಇಲ್ಲಣ್ಣ ಹೌದು ಒಡಿಯನು ಹೋಗಿ ಮನೆ ಒಡಿಯನು ಹೋಗಿ ಬಂಟ ಆಳನಾದೇನಣ್ಣ ಹೌದು ನೋಡ್ರಿ ನಡೆ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ ಹೌದು ಎಂತ ಮಾತು ಹೇಳ್ತಾರ ನೋಡ್ರಿ ಎಷ್ಟು ತಾಕತ್ತಿದ್ದಿರ್ಬೇಕು ಹೌದು ಇದು ಕಲಿಯುಗ ಅದ ಇದು ಕಲಿಯುಗ ಬರೇ ಸ್ವಾರ್ಥ ಜೀವನ ನಡೆದಾದ ಹೌದು ಯಾರ ನಡೆದಾದ ಸ್ವಾರ್ಥ ಜೀವನ ಕಡದಾಟ ಬಡದಾಟ ಹೆಜ್ಜಿಗೆ ನೋಡ್ಲಿಕ್ಕೆ ಸಿಗಲಗತ್ತ ಹೌದಿಲ್ಲ ಹೌದು ಮನೆ ಮಕ್ಕಳ ಮಡದಿ ನಿಂದೇನು ಇಲ್ಲಣ್ಣ ಯಾಕಿಲ್ಲ ಯಾಕ್ರಿಪ್ಪ ಯಾವಾಗ ಅವ್ರು ಇವನ ಕೈ ಬಿಡ್ತಾರೋ ಏನ್ ಇವ ಅವ್ರ ಕೈ ಬಿಡುತ್ತಾನೋ ಈ ಯುಗದಾಗ ಗೊತ್ತಾಗಲ್ದು ಹೌದು ಹೇಳಕ್ಕೆ ಬರುದಿಲ್ಲ ಈಗಿನ ಕಾಲಮಾನ ನಡೆದಾದ ಹೌದು ಒಡಿಯನು ಹೋಗಿ ಮನೆ ಒಡಿಯನ ಹೋಗಿ ಬಂಟ ಆಳಾದೇನಣ್ಣ ಪ್ರತಿಯೊಬ್ಬರು ಹೆಂಡ್ರ ಕೈಯಾಗ ಗುಲಾಮರಾಗ್ಯಾರ ಹೌದು ಮನೆ ಮಾಲಕರು ಹಿಂದ ಒಬ್ಬ ಮನೆ ಯಜಮಾನ ಮನ್ಯಾಗ ಕಾಲಿಟ್ಟಂದ್ರ ಹಾಲಿಗೆ ಹೆಪ್ಪ ಹಾಕದಂಗಿರ್ತಿತ್ತು ಹೌದು ಈ ಪಟಕ ಮುತ್ತಿಯವ್ರ ಕಾಲದೊಳಗ ಹೌದು ನಮ್ಮ ಕಾಲದಾಗ ಹಂಗಿಲ್ರಿ ಹ್ಯಾಂಗ್ರಿಪ್ಪ ಸುಮ್ಮ ಟೇಜ್ ಮ್ಯಾಗೆ ನಮ್ದು ಹವಾ ಅವ್ರ ಮನೆಗೆ ಬಂದ್ರ ಹಾಲಿಗೆ ಹೆಪ್ಪ ಹಾಕದಂಗ ಇವರು ಹೌದಿಲ್ಲ ಹೌದು ಕಾಲ ಹಿಂಗ ನಡೆದಾದ ಹೌದು ಅಟ್ಟೆ ಅಲ್ಲ ನಡತಿ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ ಹೌದು ವಿಚಾರ ಮಾಡ್ರಿ ಇದು ಮಳೆಗಾಲ ಅಂದಾರ ಖರೆ ಅನಿಸ್ತದೇನು ಮಳೆಗಾಲ ಅನಿಸೋಲ್ದು ನಾ ನಿಮಗ ಕೇಳತ್ತ ಹಿಂದಿನ ಕಾಲ ಇಂದಿನ ಕಾಲ ಬದಲು ಆಗ್ಯಾದತ್ತಿರೋ ಏನ್ ಇಲ್ಲತ್ತೀರಿ ಹೌದು ಆ ಕಾಲ ಬದಲಾಗಿಲ್ಲ ನೀವು ತಲೆ ಅಳಿಗಾಡಿಸ್ಬೇಡ್ರಿ ಹೌದು ಏನ್ ಬದಲಾಗ್ಯದ ನಾವು ಬದಲಾಗಿದೆವು ನಾವು ಇದು ಗೊತ್ತಾಗ್ಬೇಕು ನೀವು ಹೌದು ಹಿಂದ ಸೂರ್ಯ ಹೊಂಡ್ತಿದ ಈಗೂ ಸೂರ್ಯ ಹೊಂಡ್ತಾನೋ ಇಲ್ಲೋ ಹೌದು ಅವನೇ ನಾನು ಹಿಂದ ಗಾಳಿ ಬಿಡ್ತಿತ್ತು ಈಗ ಗಾಳಿ ಬಿಡ್ತದಿಲ್ಲ ಹೌದು ಹಿಂದ ಹೊಳಿ ಹಂಗ ಹರಿದ ಇಂದು ಹಂಗೆ ಹರಿಲಿಗತ್ತದಿಲ್ಲ ಹೌದು ಖರೆ ನಾವು ಬದಲಾಗಿದೆವು ಹೌದು ಹಿಂದ ಮನ್ಯಾಗ ಉಂಡು ಹರದಾರಿ ಹೋಗಿ ಬೈಲುಕಾಡಿ ಮಾಡಿ ಬರುತ್ತಿದ್ರು ಹೌದು ಈಗ ಹರದಾರಿ ಮ್ಯಾಗ ಹೋಗಿ ಉಂಡು ದಾಬಾದ ಬರೋದು ಮನ್ಯಾಗ ಹೇಳುವುದು ನಡೆದ ಹೌದು ತಪ್ಪಿತ್ತಂದ್ರ ಕಿವಿಗೆ ಹಳ್ಳ ಹಚ್ಚರಿ ಹೌದು ನಾವು ಬದಲಾಗಿದೆವು ಕಾಲ ಇದ್ದಂಗೆ ಅದ ಹೌದು ಅಣ್ಣ ತಮ್ಮರು ಯಾರು ತಾಯಿ ಅತ್ತಿಗೆ ಯಾರು ಹೌದು ಮಗಳು ಯಾರು ಮರೆತ ಬಿಟ್ಟಿದೆವು ಎಲ್ಲ ಪಾಪ ನಡೆದಾದ ಮನೆ ಯಾಕೆ ಬರ್ತದ ಹೌದು ನಿಮಗ್ ಕೇಳತ್ತನ ಹೌದಾ ಹೆಜ್ಜೆಗೆ ಪಾಪದ ಹೌದಾ ಒಬ್ಬ ಮಗ್ಗನ ಮನ್ಯಾಗ ಏರ್ ಭರಾಟೆ ನಡೆದಿತ್ತು ಅಂದ್ರ ಹೋಗದ ನೋಡ್ರಿ ಯಾವ ಶಾಣೆ ಅನ್ರಿ ನಿಂಬಿಕಾಯಿ ಒಗ್ಯದ ಆಕಿ ಹೆಣ್ಮಗಳು ಮುಂಜೆ ಹಂಗ ಕಸ ಹೊಡ್ಯಾಳ ನೋಡ್ರಿ ನಿಂಬಿಕಾಯಿ ಬಿದ್ದಾದ ಹೌದಾ ಹಿಂದಕ್ ಹಂಗಿದ್ದಿತ್ತಲ್ಲ ಹೊಲದಾಗ ಶೀತ್ನಿ ಮುಂಜಾನೆ ಹಕ್ಕಿ ಹೊಡೆದಾಗ ಶೀತ್ನಿ ತಿನ್ಬೇಕಂದ್ರ ಕಿಚ್ಚಾಕಿ ಮಗಲಾಗಿ 2-3 ಯಾನ್ ಹೊಲಗಳು ಇರ್ತವ ಆ ಮಾಲಕ್ ಹಕ್ಕಿ ಹೊಡೆಯವ್ರಿಗೆ ತಂದು ಒಂದೇ ಜಾಗಿಗೆ ಶೀತ್ ನಿಂತಿದ್ರು ಹೌದು ಈಗ ಹೊಲದಾಗಿ ಹೆಜ್ಜೆ ಇಡಗೂಡಲಾಗ್ಯಾರ್ರಿ ಹೌದು ಹಿಂದಿನ ಊಟೇ ಬ್ಯಾರೆ ಇಂದಿನ ಊಟೇ ಬ್ಯಾರೆ ಹೌದಾ ಹಿಂದ ಹಿರಿಯರು ಬಿಳಜಾಳ ರೊಟ್ಟಿ ಮ್ಯಾಗ ಪುಂಡಿ ಪಲ್ಲಿ ಹಿಂಡಿ ಹಾಕಿ ಎಣ್ಣೆ ಹಾಕಿ ಉಂಡ್ರ ಅಮೃತ ಆಗ್ತಿತ್ತು ಹೌದು ಹೌದಿಲ್ಲ ಹೌದು ಈಗಿಲ್ಲ ಗೊಬ್ಬರ ಬಂದಾದ್ರಿ ಯಾನ ತಿಂದಿದೆ ಪಿಜ್ಜಾ ಬರ್ಗರ
ಈ ಸದ್ದು ಕೇಳ್ರಿ ಈಗಿನವ್ರಿಗೆ. ಹುಡುಗರಿಗೆ ಗೊತ್ತದದು. ಹೋಟೆಲ್ದಾಗ ಹೋಟೆಲ್ದಾಗ ಅದು ಬೇರೆ ರೊಟ್ಟಿ, ಅದಕ್ಕೆ ಏನ ತರವಲ್ಲ ತಂದೂರಿ. ಹೌದು. ತಂದೂರಿ ಅಂದ್ರೆ ನಿನಗ ಒಂದ್ ದಿನ ತಂದದ ಅಂದಂಗ ಅದ ಅರ್ಥದ. ಹೌದು ಹೌದು. ನಿನಗ ತರ್ತದ ಬಹಳ ಸನಿ ತಂದದ. ಹೌದು. ತಂದೂರಿ ಮತ್ತೊಂದು ಬೇರೆ ಬೇರೆ ಭಾಜಿಗಳು ಬಂದಾವ್ರಿ. ಹೌದು. ಇವೆಲ್ಲ ಹೋಟೆಲ್ದಾಗ ಹಿಂದ ಹಂಗಿದ್ದಿತ್ತಲ್ಲ. ಹೌದು. ಹೋಟೆಲ್ ಅನ್ನೋದು ಕಮ್ಮಿತ್ತು ಖರೆ. ಮನ್ಯಾಗ ಒಬ್ಬಾಕಿ ತಾಯಿ ಮನ್ಯಾಗ ಒಂದ ಯಾವಾದೇ ಅಡಿಗೆ ಮಾಡ್ದಳಂದ್ರ ಹೌದು ಮಣ್ಣಿನ ಗಡಿಗೆ ಒಳಗ ಹೌದು ಹೌದು ಬೆಳದಾಳ ರೊಟ್ಟಿ ಪುಂಡಿ ಪಲ್ಯ ಆಟಳಂದ್ರ ಮನ್ಯಾಗ ಮಗ್ಗಲ ಮನ್ಯಾಗ ನಾತ ಬರ್ಬೇಕು. ಹೌದು ಹೌದು. ಇದು ಒಲ್ಲಿನಾಗ ಯಾಕಮ್ಮಲ್ಲ ಕೈದ ಪುಂಡಿ ಪಲ್ಯ ಅಟ್ಟಂಗ್ ಕಾಣತಿ ಬರ್ತಿಳೇಕಿ ಮನೆಯಿಂದ ಒಂದ್ ಯಾಂಡ್ರಿ ತಗೊಂಡು ಒಯ್ಲಿಕ್. ಹೌದು ಹೌದು. ಈಗ ಹಂಗಿಲ್ರಿ. ಹ್ಯಾಂಗ್ರಿಪ್ಪ? ಎಲ್ಲ ಕಿಟಕಿ ಮುಚ್ಚುದು ಬಾಗಿಲು ಮುಚ್ಚುದು ಗ್ಯಾಸ್ ಮ್ಯಾಗ ವಾಸ ಹೊರಗೆ ಬರ್ಲಾರ್ದಂಗ ಒಳಗೆ ಉಂಡು ಗಪ್ಪ ಒಳಗೆ ಮನಗುದು. ಹೌದು ಹೌದು. ಬಂದದಿಲ್ಲ. ಹೌದು. ಕಾಲ ಇದ್ದಂಗೆ ಅದ. ಹೌದಾ? ಹಿಂದಿನ ಕಾಲ ಇಂದ ಅದ. ಹೌದಾ? ನಮ್ಮ ನಡತಿ ಕೆಟ್ಟ ಹೋಗಿ ಮಳಿ ಹೋಗಿ ಅದ ಬಂಧುಗಳು. ಯಾವ ದೇವ್ರು ಏನು ಮಾಡಬೇಕು, ಯಾವ ದೇವ್ರು ಏನು ಮಾಡಬೇಕು. ಹೌದು ಹೌದು. ಹೌದು. ವಿಷಯ ಚಂದ ನಡ್ದಾದ. ಹೌದು ಹೌದು. ವಿಷಯ ಚಂದ ನಡ್ದ. ನಾ ಒಂದು ಮಾತು ಒಂದೊಂದು ವಿಷಯ ಬಿಡಿಸ್ತ ಲಕ್ಷ ಇಡ್ರಿ. ಹೌದು ಹೌದು. ಏನಂದನ ಏನಂದ್ರಿಪ್ಪ? ಸತ್ಯಭಾಮ ಪಾಳಿ ಬಂದಾದ. ಏನ ಸತ್ಯಭಾಮ ಕುಣದ್ ಹಾಡ್ತಾಳೋ, ಸತ್ಯಭಾಮ ಏನ ಸೀರಿ ಮ್ಯಾಗ ಹಾಡ್ತಾಳೋ ಏನ ಕಳದ್ ಹಾಡ್ತಾಳ ಗೊತ್ತಿಲ್ಲ ಅಂದಿದ. ಹೌದು ಹೌದು. ಲಯಾದಾಗ ಏ ಮಾಸ್ತಾರ ಅಂದವ. ಏ ಮಾಸ್ತಾರ ನೋಡ್ರಿ ಸತ್ಯಭಾಮ ಏನಂದಳು? ಏ ಮಾಸ್ತಾರ, ಇಲ್ಲಿ ಅಕ್ಕ ತಂಗಿಯಾರ ಕೂತಾರ, ತಾಯಿದೇರ ಕೂತಾರ, ಏನ್ ಮಾತಾಡ್ಬೇಕು ಅನ್ನೋದು ಖಬರ್ ಆದಿಲ್ಲ ಅಂದವ. ಹೌದು ಹೌದು. ಏ ಹುಚ್ಚಿ, ಮನಿ ಕೆಲಸ ಬಿಟ್ರೆ ನಿನಗ್ ಹೊರಗಿಂದ ಗೊತ್ತದ? ನಾ ಯಾರಿದ್ದನೋದೇ ನಿನಗ್ ಗೊತ್ತಿಲ್ಲ ತಿಳಿ ಹಿಂಗ ಮಾತಾಡ್ತೀನಿ ಸತ್ಯಭಾಮ. ಹೌದು. ಅರ್ಥ ತಿಳಿ ಪಾತ್ರ ಮಾಡ್ಲಿಗತ್ತಿದೇವ್. ನೀ ಸತ್ಯಭಾಮನೇ, ನಾ ಕೃಷ್ಣನೇ. ಹೌದು ಹೌದು. ಪಾತ್ರ ಹೇಳುದದ ಕೇಳು. ಹೌದು. ಹ್ಯಾಂಗ? ದುರ್ವಾಸ ಋಷಿ ಯಮುನಾ ಹೊಳಿ ಒಳಗ ಝಳಕಕ್ಕ ಕೂತಿದ್ದ. ಹೌದು. ದುರ್ವಾಸ ಋಷಿ ಯಮುನಾ ಹೊಳಗಾಗ ಝಳಕ ಕೂತಾನ. ಹೌದು. ಒಬ್ಬ ರೈತ ಹೈದು ಹೊಂಟಿದ, ಅವನಿಗೆ ಕೈ ಮಾಡಿ ಕರಿತಾನ ದುರ್ವಾಸ ಋಷಿ. ಹೌದು. ಯಾನಂತ ಹೇಳದ? ಏನಂದ? ಯಮುನಾ ಹೊಳಿ ಒಳಗ ಝಳಕಕ್ಕ ಕೂತಾನ ದುರ್ವಾಸ ಋಷಿ ಅಂತೇಳಿ ಕೃಷ್ಣಗ್ ಹೋಗಿ ಹೇಳು. ಹೌದು. ರುಕ್ಮಿಣಿಗೆ ತಗೊಂಡ ಕೃಷ್ಣ ಹ್ಯಾಂಗ ತರಬೇಕಂದ್ರ ಬಂಡಿ ಗಾಡಿ ತಗೊಂಡ್ ಬರಬೇಕು. ಹೌದು. ಹ್ಯಾಂಗ ಬಂಡಿ ಗಾಡಿ ತರಬೇಕು ಅಂದ್ರೆ ಯಮುನಾ ಹೊಳಿ ದಂಡಿಗೆ ತಗೊಂಡಿಲ್ಲ, ಬರೇ ಬಂಡಿ ಗಾಡಿ ತರಬೇಕು. ಹೌದು. ದಿಗಂಬರಾಗಿ ಬರಬೇಕು. ಹೌದು ಹೌದು. ಏನ್ ಹೇಳ್ತಾನ? ಏ ಸತ್ಯಭಾಮ ಹೊಚ್ಚಿ ಕೇಳಿ, ಇಲ್ಲಿ ಇಷ ಹೇಳೋದದ, ಅದೇ ಇಷನೇ ಇಲ್ಲಿ ಹೇಳುದದ. ಹೌದಾ? ರುಕ್ಮಿಣಿ ಕೃಷ್ಣ ಬತ್ತಲೆ ಬರಬೇಕು. ಹೌದಾ? ಬಂದು ನನಗ ಒಯ್ಬೇಕು. ನಾ ಬಂಡಿ ಗಾಡಿಯಾಗ ಕೂತಂದ್ರ ಹೆಗಲು ಕುಡ್ಬೇಕು ಬಂಡಿ ಗಾಡಿಗೆ ಅವ್ರಿಬ್ರು. ಹೌದು. ಅವ್ರ ಮನೆಗೆ ತಗೊಂಡು ಒಯ್ದ್ರ ಅಂದ್ರ ಅವ್ರ ಮನ್ಯಾಗ ನನ್ನ ಊಟ ಇಲ್ಲದ್ರ ನನ್ನ ಊಟ ಇಲ್ಲ. ಹೋಗಿ ಕೃಷ್ಣ ಹೇಳು. ಹೌದು ಹೌದು ಹೌದು. ಅವಾಗ ಯಾಕಾಗಲ್ಲ ನಾವು ರೈತಿದ್ದವ. ಹೌದು. ಕೃಷ್ಣಗ್ ಹೋಗಿ ಸುದ್ದಿ ತಿಳಿಸದ. ಕೃಷ್ಣಗ್ ಹಾಬರಿ ಆದ. ಹೌದು. ದುರ್ವಾಸ ಋಷಿ ಅಂದ್ರ ಸಪ್ತ ಋಷಿಗಳದಾಗ ಎಲ್ಲಕ್ಕಿಂತ ಕೆಟ್ಟ ಋಷಿ. ಹೌದಾ? ಎಲ್ಲಕ್ಕಿಂತ ಸಿಟ್ಟಿನ ಋಷಿ ಅದಾನ. ಹೌದು. ದುರ್ವಾಸಗೆ ಒಯ್ಬೇಕಾಗತ್ತದ, ಮನೆಗೆ ತರಬೇಕಾಗತ್ತದ. ರುಕ್ಮಿಣಿ ಹೌದು ನಡಿ ನಮ್ ಪಾಳಿ ಬತ್ತಂದವ. ಹೌದು ಹೌದು. ಕೃಷ್ಣ ಹೇಳ್ತಾನ ರುಕ್ಮಿಣಿಗೆ. ಹೌದಾ? ಹ್ಯಾಂಗ ಹೋಗೋದು ಅಂದಾಗ ಬಂಡಿ ಗಾಡಿ ತಗೊಂಡ್ ಹೋಗೋಣ ಅಂದಾಗ ಈಕಿ ಪಿತಾಂಬರ ಹುಡುಗತ್ತಳ. ಏ ಹುಚ್ಚಿ ರುಕ್ಮಿಣಿ ಹೇಳ್ತಾನೆ ಕೃಷ್ಣ. ಅದೆಲ್ಲ ಕಳಿ ಅಂದವ. ಹೌದು. ಕೃಷ್ಣ ದಿಗಂಬರ ಆದ, ರುಕ್ಮಿಣಿ ದಿಗಂಬರ ಆದಳು. ಹೌದಾ? ಬಂಡಿ ಗಾಡಿ ತೋಡು ಯಮುನಾ ಹೊಳಿ ದಂಡಿಗೆ ನೆತ್ತು ಕೈ ಜೋಡಿಸ್ತಾರ. ಹೌದು. ಗುರುನಾಥ ಬಂದ ಬಂಡಿ ಗಾಡಿಯಾಗ ಕುಂಡ್ರಿತ್ತೇಳಿ. ಹೌದು ಹೌದು. ಕರೆ ಹೇಳೋದದ ಲಕ್ಷ ಇಡ್ರಿ. ಏನ್ ಹೇಳೋದು? ಬಂಡಿ ಗಾಡಿಯಾಗ ಯಾವ ಕುತ್ತಾನ? ದುರ್ವಾಸ ಬಂದು ಕುತ್ತಾನ. ಹೌದು. ಇಬ್ರು ಹೆಗಲು ಕೊಟ್ಟಾರ ರುಕ್ಮಿಣಿ ಕೃಷ್ಣ. ಹೌದು. ಬಂಡಿ ಗಾಡಿಯಾಗ ತಗೊಂಡು ರುಕ್ಮಿಣಿ ಕೃಷ್ಣ ತನ್ನ ದ್ವಾರಕಾಕ ತಗೊಂಡು ಹೊಂಟಾರ. ಹೌದು. ಹೋಗುವಾಗ ಹಿಂಗ ನಮ್ಮಂತವ್ರು ಇದ್ರು ನೋಡ್ರಿ. ಹೌದು. ಎಲ್ಲಾರ ಕಣ್ಣಿಗೆ ಕೃಷ್ಣ ಪಿತಾಂಬರ ಉಟ್ಟಂಗ, ರುಕ್ಮಿಣಿ ಪಿತಾಂಬರಿ ಉಟ್ಟಂಗ ಕಾಣಿಸ್ತಿತ್ತು. ಹೌದು. ಎಲ್ಲರಿಗೆ ದುರ್ವಾಸಗಟ್ಟೆ ಬತ್ತಲೆ ಕಾಣಿಸ್ತಿತ್ತು. ಹೌದು ಹೌದು. ನೋಡಿ ಎಂತದ ಆಟ. ಏನೋ ಕೃಷ್ಣ ಎಲ್ಲರಿಗೆ ಬಟ್ಟಿ ಕಾಣದಂಗ ಕಾಣುತ್ತಿದ್ದ. ಹೌದು. ರುಕ್ಮಿಣಿನು ಬಟ್ಟಿ ಉಟ್ಟಂಗ ಕಾಣುತ್ತಿದ್ದಳು. ಹೌದು. ಖರೆ ದುರ್ವಾಸ ಋಷಿಗೆ ಅಟ್ಟೆ ಬತ್ತಲೆ ಕಾಣುತ್ತಿದ್ರು. ಹೌದು ಹೌದು. ದುರ್ವಾಸ ಋಷಿ ತನ್ನ ಮನೆಗೆ ಕೃಷ್ಣ ಪರಮಾತ್ಮ ದುರ್ವಾಸಗ ಒಯ್ದ ಬಳಕ ಪೂಜೆ ಮಾಡಿ ಒಳಗೆ ತಗೊಂಡ್ರು. ಹೌದು. ಉಳ್ಳಕ್ಕೆ ಎಡಿ ಮಾಡಿ ಉಳ್ಳಕ್ಕೆ ಕೊಟ್ರು. ಕೃಷ್ಣ ರುಕ್ಮಿಣಿ ಎದುರಿದ್ರು. ಹೌದು. ದುರ್ವಾಸ ತುತ್ತು ಮಾಡಿ ಉಣಾವ ಥೂ ಅಂತೇಳಿ ಕೃಷ್ಣನ ಮ್ಯಾಗ ಉಗಳಾವ. ಹೌದು ಹೌದು. ರುಕ್ಮಿಣಿಗೆ ಸಿಟ್ಟು ಬರ್ತಿತ್ತು. ರುಕ್ಮಿಣಿಗೆ ಸಿಟ್ಟು ಬತ್ತು. ಖರೆ ಎಲ್ಲೆಲ್ಲಿ ಉಗುಳ್ತಿದ್ದ ಮಾರಿ ಮ್ಯಾಗ ಉಗುಳಿದ್ರ ಅನ್ನ ಮಾರಿಗೆಲ್ಲ ಹಚ್ಕೊಂವ ಕೃಷ್ಣ. ಹೌದು ಹೌದು. ಎದಿ ಮ್ಯಾಗ ಉಗುಳಿದ್ರ ಮೈ ತುಂಬಾ ಹಚ್ಕೊಂವ. ಹ್ಯಾಂಗ ತುತ್ತು ಉಗುಳ್ತಾನ ಹಂಗೆ ಇಡೀ ಶರೀರ ಎಲ್ಲ ಹಚ್ಚದ. ಖರೆ ಕೃಷ್ಣ ಪರಮಾತ್ಮ ಎಲ್ಲಾ ಕಡೆ ಹಚ್ಕೊಂಡ.
ಇಡೀ ಶರೀರ ಹಚ್ಕೊಂಡ ಅನ್ನ ಪರಬ್ರಹ್ಮದ ತಿಳಿ ತನ್ನ ಪಾದಿಗೆ ಹಚ್ಕೋಲಿಲ್ಲ. ಹೌದೌದು, ಏನ್ ಮಾಡ್ದ? ತನ್ನ ಪಾದಿಗೆ ಹಚ್ಚಲಿಲ್ಲ ಅನ್ನ. ಅನ್ನ ಪರಬ್ರಹ್ಮದ ಪಾಪಕ್ಕೆ ಗುರಿ ಆಗಿತ್ತ ತಿಳಿ ಪಾದಿಗೆ ಹಚ್ಕೋಲಿಲ್ಲ. ದುರ್ವಾಸ ಋಷಿ ಊಟ ಆದ ಬಳಿಕ ಹೇಳ್ತಾನ, ಕೃಷ್ಣ ಯಾವಾಗ ನಾ ಊಟ ಮಾಡದಂತ ಉಗುಳದಂತ ಅನ್ನ ಮೈಗೆಲ್ಲ ಹಚ್ಕೊಂಡಿದೆ ಅಂದ್ರ ಇಡೀ ಶರೀರ ವಜ್ರಾಗಿ ಅದ ಪಾದಿಗೆ ಬಿಟ್ಟಿದೆ ಅಂದ್ರ ಅದ್ರೊಳಗೆ ನಿನ್ನ ಮರಣದ ತಿಳಿಯನ ಬಂಧುಗಳೇ ಹಿಂಗ ಜಗತ್ತಿನಾಗ ಆದಂತ ಮಹಾಕಾವ್ಯ ಆಗಿ ಹೋಯ್ತು. ಹೌದ್ 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 ಉತ್ತನಾಳ ಟಾಂಗ ಈಶೆ ನಿನಗೆ ಗೊತ್ತದೇನ ಹುಚ್ಚಿ? ಹೌದೌದು, ಹ್ಯಾಂಗತಿ ಕೇಳ್ತೀರಿ? ಬರೇ ಒಲಿ ಮುಂದಿದ್ದಕ್ಕಿದ್ದೀನಿ. ಹೌದು, ಇಲ್ಲಿ ಬಂದಿದಿ. ನಮ್ಮ ಅಕ್ಕದ್ಯಾರ ನಮ್ಮ ಉದ್ಯಾರ ಹೌದು, ಇರ್ಲಿಲ್ಲ ಇರ್ಲಿ ಬ್ಯಾಡಂದಿಲ್ಲ. ಹೌದು, ಈಶೆಯ ನಟನೆ ಮಾಡೋದದ, ಪಾತ್ರ ಮಾಡೋದದ. ಹೌದು, ನಿನಗ ಸೀರಿ ಬಿಚ್ಚಿ ಕುಡಿತಾವಂದ್ರ ನಿನಗೇನು ಅರಿವಿ ಕಳಿ ಅಂದಿದ ಹುಚ್ಚಿ? ಎಷ್ಟು ಮನಸ್ಸಿಗೆ ಹಚ್ಚಲತ್ತೀರಿ? ಸೊನ್ಯಾಳ ಗೌಡ್ರಿ ಶಿಶು ಮಕ್ಕಳ ತಿಳಿ ಜಗತ್ತದಾಗ ಏನದ? ಹೌದಾ? ಮದಗೊಂಡ ಮುತ್ಯ ಸೊನ್ಯಾಳ ಗೌಡ್ರು ಕೃಷ್ಣ ರುಕ್ಮಿಣಿಯಾಗಿ, ಕೃಷ್ಣ ಸತ್ಯಭಾಮಾಗಿ ನಾಟಕ ಮಾಡ್ತಿದ್ರು. ಹೌದು ಹೌದು, ಪಾತ್ರ ಮಾಡ್ತಿದ್ರು, ನಟನೆ ಮಾಡ್ತಿದ್ರು. ಹೌದು, ಅವ್ರಂಗ ನಿನಗ ಆಗಬೇಕಂದ್ರ ಬಹಳ ಮಳೆಗಾಲ ತಿನ್ಬೇಕಾಗ್ಯದ ಹುಚ್ಚಿ. ಹೌದು ಹೌದು, ಏನೋ ಬಹಳ ಮಳೆಗಾಲ ತಿನ್ಬೇಕು, ಗಡಿಗೆ ಸುಡಬೇಕು. ಹೌದು, ಇಜ ಇಟ್ರಾಯ ಮುತ್ತನ ಗುಡಿ ಸುತ್ತ ಹಾಕಿ ಸೊನ್ಯಾಳ ಗೌಡ್ರ ಬಲಿ ಅಲ್ಲಿ ಹಾದೆ ಅಂದ್ರೆ ಯಾಂಡ್ರ ನಿನ್ನ ಗಡಿಗೆ ಸುಡುತ್ತದ. ಕೃಷ್ಣನ ಸಂಗಟ ನೀನ್ ಆಟ ನಡೀತದ. ಹೌದು ಹೌದು, ನಡೆಯಂಗಿಲ್ಲ. ಹೌದಾ? ಹೇಳೋದದ ಕೇಳು. ಹೌದಾ? ನೀವೊಂದು ಮಾತು ಹೇಳಿದಿ ನೋಡು. ಏನ್ ಹೇಳಿದ್ರಿಪ್ಪ ಮಾತ? ಈಶಾ ಹಿಡಿಬೇಕು, ಹ್ಯಾಂಗ್ ಹಿಡಿಬೇಕ ಕೇಳ್ರಿ. ಹೌದು, ಹ್ಯಾಂಗ್ ಹಿಡಿಬೇಕು? ಬರೇ ಹಿಂಗ ಹೊಳ್ಯಾಗ ಘಾಣ ಒಗದ್ರ ಮೇಣ ಗಪ್ಪಗೇರಿ ಬಂದಿರ್ಬೇಕು, ಇಲ್ಲದ ಅದ್ರ ಮೂಗರಿ ಹರಿದಿರ್ಬೇಕು. ಹೌದು ಹೌದು, ಮೇಣ ತಾನೇ ಬಂದು ಬುಟ್ಟ್ಯಾಗ ಬಿದ್ದಿರ್ಬೇಕು ಗಾಳಿಗೆ ಹತ್ತಿ. ಹೌದು, ಇಲ್ಲದ್ರ ಒಂದೇ ಈಸಲಾಗ ಅದ್ರ ಮೂಗರಿ ಹರಿದಿರ್ಬೇಕು. ಹೌದು, ಹಂಗೆ ಈಶ ಹಿಡಿಬೇಕು. ಹೌದು. ನೀವೊಂದು ಮಾತಂದಿ. ಏನಂದ್ರಿಪ್ಪ ಮಾತ? ಶ್ರೀರಾಮಚಂದ್ರ ಹೌದು, ತಮ್ಮ ಲಕ್ಷ್ಮಣ. ಹೌದು ಹೌದಿಲ್ಲ? ಹೌದು, ಸೀತಾದೇವಿ ಸ್ವಯಂವರ ಇತ್ತು. ಹೌದು, ಸ್ವಯಂವರ ಇತ್ತು. ಆ ಬಾಣ ರಾಮಚಂದ್ರ ಪ್ರಭು ಎತ್ತಾನಂದ ಬಳಕ ಅದಕ್ಕೆ ಇಲ್ಲಂದವ. ಹೌದು ಹೌದು, ನೀವೆಲ್ಲಾರು ಕೇಳಿರಿಲ್ಲ? ಪರಶು ಮಾಸ್ತರ್ ಇಲ್ಲಂದ್ರು. ಅದು ಬಾಣ ಎತ್ತದವ ಯಾರಂದ್ರ ರಾಮನ ತಮ್ಮ ಲಕ್ಷ್ಮಣ. ಹೌದು, ಬಾಣ ಎತ್ತಬೇಕಂದ್ರ 12 ವರ್ಷ ಉಪವಾಸಿದ್ದವನಿಗೆ ಅದ ಬಾಣ ಎತ್ತಿತ್ತು ಅಂತೇಳಿ ನಿನಗೆ ಯಾವ ಹೇಳ್ಯಾನ ಉತ್ತನಾಳ್ತಾಂಗ? ಹುಚ್ಚಿ ಈಶ ಹಿಂಗ ಅಲ್ಲದು. ಹೌದೌದು, ಸೊನ್ಯಾಳ ಗೌಡ್ರನ ಮುತ್ಯನ ಅವರು ಕಳೆದಿನಿ. ಹೌದೌದು, ನಮ್ ಸಿರ್ಸುಗೌಡ್ರ ಅವರು ಕಳೆದಿಟ್ಟು ವಿಷಯ ನಿನಗ ಮಾತಾಡಕ ಬರಲ್ದು. ಹೌದು, ಬಾಣ ಎತ್ತದವ ಪ್ರಭು ರಾಮಚಂದ್ರನೇ. ಹೌದು, ಹಣ್ಣ ಹೋಳಿ ಕುಡ್ತಿದತ್ತ, ಹಣ್ಣ ತಿತ್ತಿದತ್ತ, ಒಂದ್ ಹೋಳ ಕೊಟ್ಟ ಬಳಕ ತೊಡಿ ಹರಿದು ತೊಡ್ಯಾಗಿಟ್ಟನಂತ ಹೇಳದ್. ಇದು ಇಲ್ಲಿ ಅಲ್ಲದು. ಎಲ್ಲಿ? ಇಲ್ಲಿ ಸಂದರ್ಭ ಅಲ್ಲ. 14 ವರ್ಷ ಯಾವಾಗ ವನವಾಸಿತ್ತು ನೋಡು. ಹೌದು, ಸೀತಾನು ಬಂದಿಳು, ಸ್ವಯಂವರ ಆಗಿತ್ತು. ಹೌದಾ? ರಾಮನೇ ಬಾಣಿ ಎತ್ತಿದ, ಸೀತಾ ಸ್ವಯಂವರದ ಗೆದ್ದಿದ್ದ. ಹೌದು, ಸೀತಾ ರಾಮಪ್ರಭು ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣ ನಾನು ಬರ್ತಾ ಅಂದ. ಹೌದು, ತಮ್ಮ ಬರ್ತಾ ತಾನು ಇದ್ರೆ ಇಲ್ಲಿ ನಡಿ ಅಂದ. 14 ವರ್ಷ ರಾಮ ಉಂಡಿದೇನಂತೇಳಿ ತಮ್ಮಗ ಕೇಳಿಲ್ಲ, ನಾ ಉಂಡಿದತ್ತೇಳಿ ತಮ್ಮ ಅಣ್ಣಗೂ ಹೇಳಿಲ್ಲ. ಹೌದು ಹೌದು, ಒಂದ ದಿನ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದ್ ಹಣ್ಣ ಯಾರಿಗೆ ರಾಮಪ್ರಭು ತಿನ್ನುವಾಗ ಲಕ್ಷ್ಮಣನೇ ತಂದು ಕೊಟ್ಟ, ಅಣ್ಣ ಅತ್ತಿಗೆ ತಿನ್ರಿ ಅಂತೇಳಿ. ಹೌದು, ರಾಮ ತಿನ್ನುವಾಗ ಒಂದು ತಮ್ಮಗ ಕೊಟ್ಟ, ನೋಡಿದ್ ರುಚಿ ಅದೇನಂತೇಳಿ. ಹೌದು, ಹೂ ಅಣ್ಣ ತಿತ್ತಿನ ಅಂತೇಳಿ ಮರಿಯಾಗಿ ಹೋಗಿ ತೊಡಿ ಹರಿದು ತೊಡ್ಯಾಗ ಮುಚ್ಚಿಟ್ಟಿದ್ದ. ಹೌದು, ಯಾಕೆ ಇಟ್ಟಿದ ಅಂದ್ರ 21 ಬಾರಿ ಇಂದ್ರನ ಜೊತೆ ಯುದ್ಧ ಮಾಡಿ ಮೇಘನಾಥ್ ಜಯ ಆಗಿದತ್ತೇಳಿ ಮೇಘನಾಥ್ ನಾಮ ಅಳಕಿಸಿ ಇಂದ್ರಜಿತ್ ಅಂತೇಳಿ ಹೆಸರು ಬಂದಿತ್ತು ರಾವಣನ ಮಗಂದು. ಹೌದು ಹೌದು, ಆ ಇಂದ್ರಜಿತ್ ಹೊಡಿಬೇಕಂದ್ರ 14 ವರ್ಷ ಯಾವ ಉಪವಾಸನ ಅವನಿಂದ ಇವನ ಮರಣ ಇತ್ತು. ಹಿಂಗ ಬ್ರಹ್ಮಲಿಖಿ ಇತ್ತು. ಹೌದು ಹೌದು, ಇದು ಮಾತ್ರ ಲಕ್ಷ್ಮಣಗ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆ ಹಣ್ಣವ ತೊಡ್ಯಾಗ ಮುಚ್ಚಿಟ್ಟ. ಯಾವಾಗ ಲಕ್ಷ್ಮಣಗ ಹೊಡೆದು ನೆಲಕ್ಕೆ ಕೆಡವಿದ, ಅವಾಗ ರಾಮಪ್ರಭು ಕೇಳ್ತಾನ, ಲಕ್ಷ್ಮಣ 14 ವರ್ಷ ಉಪವಾಸಿದ್ದವನಿಗೆ ಮೇಘನಾಥ ಇಂದ್ರಜಿತನ ಮರಣದ. ಹೌದು, ನಿನಗರೆ ನಾ ಒಂದು ದಿನ ಹಣ್ಣ ಕೊಟ್ಟಿದ, ಹಣ್ಣ ತಿಂದಿದೆ, ಉಪವಾಸ ಮುರಿದು ಹೋದಂಗ ಇತ್ತು, ಹ್ಯಾಂಗ ಧರಣಿಗೆ ಬಿದ್ದಂದಾಗ, ಅಣ್ಣ ಅದ ಹಣ್ಣ ನಾ ತಿಂದಿಲ್ಲ ಅಂತೇಳಿ ತೊಡಿ ಹರಿದು ಅಣ್ಣನ ಕೈಯಾಗ ಹೊಳ್ಳಿ ಕೊಟ್ಟನ. ಜಗತ್ತದಾಗ ಮಹಾಭಾರತ ಹಿಂಗ ಹೇಳ್ತದ ಹುಚ್ಚ ನಿನ್ನ. ಹೌದು ಹೌದು, ರಾಮಾಯಣ ಮಹಾಭಾರತ ಹಿಂಗ್ ಕೂಗಿ ಹೇಳ್ತದ. ಹೌದು, ರಾಮಾಯಣದೊಳಗ ಪಾತ್ರ ಆದವ್ರು, ಮುಂದೆ ಕೆಲವು ಮಹಾಭಾರತದಾಗ ಪಾತ್ರ ಮಾಡದವ್ರ ಅದಾರ. ಹೌದು ಹೌದು, ಇದು ವಾಲ್ಮೀಕಿ ಋಷಿ ರಾಮಾಯಣದೊಳಗೆ ಹೇಳದಂತ ಮಾತ. ಹೌದು ಹೌದು, ನಿನಗೆ ಎದ್ದು ಹೇಳ್ಯದ ಅಡವ್ಯಾಗ ಹೇಳ್ದಂಗ ಕಾಣಿಸ್ತದ ಇದು. ಹೌದು, ಹಿಂಗ ಮಾತಾಡವ ನನ್ನ ಸಂಗಟ ಹೆಂಗ್ರಿ? ಮಾಸ್ತರ, ಹೌದು, ಗಡಿಗೆ ಸುಡಬೇಕು, ಬರೇ ಗಡಿಗೆ ಕೈಯಾಗ
ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಬೇಕು ಸಂತ್ಯಾಗ ಅಂದ್ರೆ ಗಡಿಗೆ ಹಿಂಗ್ ಕೈಯಾಗ ಹಿಡಿದು ಬರೇ ಗಡಿಗೆ ಹೊಡೆದ್ರ ಖನ್ ಗಡಿಗೆ ಅವಾಜ್ ಮ್ಯಾಗ ವ್ಯಾಪಾರ ಆಗಬೇಕು, ಗಡಿಗೆ ಮ್ಯಾಗ ಅಲ್ಲದು. ಹೌದಾ ವ್ಯಾಪಾರ ಗಡಿಗೆ ಅವಾಜ್ ಮ್ಯಾಗ ಆಗ್ಬೇಕು, ಹೌದಾ ಗಡಿಗೆ ಮ್ಯಾಗ ಅಲ್ಲ. ಗಡಿಗೆ ನೋಡ್ಲಿಕ್ಕೆ ಚಲೋನೇ ಅದ. ಹೌದಾ ಸೊನ್ಯಾಳ ಗೌಡ್ರ ಗಡಿಗೆ ಅಂದ್ರ ನೋಡ್ಲಿಕ್ ರೂಪ ಚಲೋಕಿ ಚಂದ ಗಡಿಗೆ ಅದ. ಖರೆ ಆವಾಜ್ ಬರಲ್ದು, ಡುಬ್ ಡುಬ್ ಮಾಡತದ. ಒತ್ತಟಿ ಸುಟ್ಟದ, ಒತ್ತಟಿ ಕಚ್ಚ ಅದ. ಹೌದೌದು. ಹಾ ಹೇಳೋದದ ಹ್ಯಾಂಗೈತಿ ಗೊತ್ತದೇನು? ಹ್ಯಾಂಗ ಆತ್ರಿಪ ಇದು? ಸಿದ್ಧಟ್ಟಿಗೆ ವಿಷಯ ಮಾಸ್ತಾರ ಏನ್ ಮಾತಾಡಗತ್ತಿದೆ ಅಂತೇಳಿ ಇಲ್ಲಿ ಕೈ ಒಬ್ರ ಕೈ ಹತ್ತಿರ ಅವ್ ಹೇಳೋದು ಕರೆಕ್ಟ್ ಅದನ ಅಂದ್ರು ಅವ್ರು. ಹೌದೌದು. ಅಂದನಿಲ್ರಿ, ನಾ ನಿಮ್ಗೊಂದು ಮಾತು ಹೇಳ್ತೆ. ಸಿದ್ಧಟ್ಟಿಗೆ ಅಂದ್ರೆ ಏನು? ಹೌದು, ಸಮುದ್ರದೊಳಗ ಒಂದು ಮೇಣಿನ ಮರಿ ಅದ. ಹೌದೌದು. ಮೇಣಿನ ಮರಿ ತನ್ನ ತಾಯಿ ಜೊತೆ ದಿನ ನೀರಿನೊಳಗೆ ಆಟ ಆಡ್ತಿತ್ತು. ಹೌದು. ಒಂದ ದಿನ ಸಂಶಯ ಬತ್ತು ಮೇಣಿನ ಮರಿಗೆ. ಏನ್ ಬತ್ರಿಪ ಸಂಶಯ? ತಾಯಿಗೆ ಕೇಳ್ಬೇಕಂತೇಳಿ, ಯವ್ವ ಈ ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ಕೇಳ್ತದ. ಹೌದೌದು, ತಾಯಿ ಕೇಳ್ತದ ತಾಯಿಗೆ. ಹೌದು. ನನಗೂ ಇದು ಹತ್ತಿರತ್ತದು. ತಾಯಿ ಏನ್ ಹೇಳಿದ್ರು? ನನಗೂ ಹತ್ತಿಲ್ಲ, ಮುತ್ಯನ ಕಡೆ ಹೋಗೋ ನಡಿಯತ್ತು. ಹೌದು. ಅವ್ವ ಮಗ ಕೂಡಿ ಮೇಣಿನ ಮರಿ ಮತ್ತ ತಾಯಿ ಕೂಡಿ ಅಲ್ಲಿ ಹೋದು ಹಿರಿ ಮೇಣಿನ ಬಲ್ಲಿ ಹೋದ್ರಿ. ಹೌದು. ಹಿರಿ ಮೇಣಿಗೆ ಹೋಗಿ ಕೇಳ್ತಾರ, ಏನತ್ತ? ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ನನಗ ಒಟ್ಟು ನೋಡುದದ, ಹೇಳ ಮುತ್ಯ ಅಂದ. ಬಳಕ ಮುತ್ಯ ಆನಂದ ಏನಂದ? ನೀ ಎಲ್ಲಿದ್ದಿ ಅಂತ ಕೇಳ್ದವ. ನೀ ಎಲ್ಲಿದ್ದಿ? ಸಮುದ್ರದಾಗೆ ಇದ್ದಿ. ಹೌದು. ಅದು ಕೊಳಮ ನಿನಗೆ ಯಾಕ, ನೀ ಒಳಗೆ ಇದ್ದಿಲ್ಲ. ಹೌದು. ಅದರಂತೆ ಪರಸು ಮಾಸ್ತರ ನೀನು ಸಿದ್ಧಟಿಗೆ ಇದ್ದಿ, ನಾನು ಸಿದ್ಧಟಿಗೆ ಇದ್ದ. ಹೌದಾ? ಇಲ್ಲನು ಕೊಳಮ ನಿನಗೆ ಯಾಕ? ಹೌದೌದು. ಹೌದು. ಗೊತ್ತಿತ್ತಂದ್ರ ಅಟ್ಟೆ ಹೇಳುದು ನೀ. ಹೌದು. ಬರ್ಲಿಕ್ಕಂದ್ರ ನನಗೆ ನೇರವಾಗಿ ಬರ್ಲಂದಿ ಅಂದ್ರ ಆಗಿನೇ ಹೋಗ್ತದಲ್ಲ. ಹೌದೌದು. ಯಾರು ಹೇಳ್ತಾರ ನಿನಗೆ ಏನ ತಿಳ್ಕೊಂಡಿದಿ? ಮಾಯಾಮತ್ತಾಯಿ ಅಂದ್ರೆ ಏನ್ ತಿಳ್ಕೊಂಡಿನಿ? ಹೌದಾ? ಸಿದ್ಧ ಮಹಾಲಿಂಗರಾಯ ಮತ್ತೆ ಹುಲಿ ಹಾಲತ್ತ ನನ್ನ ಜಗತ್ತೆ ಹೇಳ್ತದ. ಹೌದು. ಮಾಯಾಮತ್ತಾಯಿ ಸಾಮಾನ್ಯ ಏನು? ಹೌದಾ? ನಾನಾನಂತ ದೈತರಿಗೆ ಇದರ ಹಾಕೊಂಡ ದೈತರನ್ನ ಮೆಟ್ಟಿ ತುಳದ ಕೇಳ. ಹೌದಾ? ಮಾಯಾಮತ್ತಾಯಿ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಹ್ಯಾಂಗ ಕಾಣಿಸ್ತಾಳ ಅದು ಹೇಳು. ಹೌದೌದು. ಈಗ ಎಲ್ಲಾನೇ ಬಿಡು. ಮಾಯಾಮತ್ತಾಯಿ ಹುಲಿ ಹಾಲ ತಂದಿಲ್ಲ ಅಂತೇಳಿ ನೀ ಯಾ ಆಧಾರ ಮ್ಯಾಗ ಹೇಳದಿ? ಹೌದೌದು. ಹಿರಿಯಾರು ಹೇಳ್ಯಾರ ಅಂತೇಳಿ ನಿನಗ್ ಹಿರಿಯಾರ ಬೈಲಿ ಹೂ ಅನಸದಂದ್ರನ? ಹೌದೌದು. ಆ ಜಾಗಿಗೆ ಹೋಗಿ ಸಿದ್ಧಟಿಗೆ ಕೇಳಿದ್ರ ಖರೆಯಾದ ಪಿಂಟು ಮಾಸ್ತರ ಅಂದ್ರೆ ನನಗ ಬಿಡು. ಹೌದಾ? ನೀ ಹೇಳದಟ್ಟ ದಂಡ ಕೊಡ್ತ ಮತ್ತನ. ಹೌದು ಹೌದು ಹೌದು. ಸಿದ್ಧಟಿಗೆ ಸಮುದ್ರ ಇದ್ದಂಗಪ್ಪ, ನಾನು ಮೇಣಿನ ಮರಿ ಇದ್ದಂಗ ನೀನು ಮರಿ ಇದ್ದಂಗ. ಖರೆ ಸಮುದ್ರ ನಾವ್ ಎಟ್ಟು ತಿರುಗಾಡ್ತಿ ಅಟ್ಟೆ ತಿರುಗಾಡೋದು. ಹೌದೌದು. ಅತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡದು. ಎಟ್ಟು ಉದ್ದದ ಎಟ್ಟು ಅಗಲದ ಸಿದ್ಧಟಿಗೆ ಎಟ್ಟು ಗುಂಬ ಅಟ್ ನಿನಗೂ ನೀಗಿಲ್ಲ ನನಗೂ ನೀಗಿಲ್ಲ. ಹೌದೌದು. ಸುಮ್ಮ ನಾವು ಇದ್ದೇವೆ ಆನಂದ ಪಡೆಯೋದದ. ಹೌದಾ? ಯಾಕೆ ಕೇಳೋದ ಕೇಳ್ರಿ. ಹೌದು. ಯಾವ ಸಮಯದೊಳಗ ಮಾಯಾಮತ್ತಾಯಿ ಜೊತೆ ಬೀರದೇವ ಎಲ್ಲಿ ಚಂದನಗಿರಿದಿಂದ ಮಂದನಗಿರಿದಿಂದ ದೈತ್ಯರನ್ನ ಮರ್ದನ ಮಾಡ್ಬೇಕಂತೇಳಿ ಗುರು ರೇವಣ ಸಿದ್ಧನ ಹಬ್ಬ ಹಾಕಿದ್ರು. ಹೌದು. ಇದೆಲ್ಲ ಮುಂದ ಮಾವನ ಮಗಳಿಗೆ ಗೆದ್ದು ತಂದು ಇದೆಲ್ಲ ಆಗ್ಯದಲ್ಲ. ಹೌದು. ಆದ ಬಳಿಕ ಮುಂದ ರೇವಣ ಸಿದ್ಧ ಮುತ್ತನ ಹಬ್ಬ ಹಾಕಿ ಎಲ್ಲಿ ಇದೇ ಯಾವ ನನ್ನ ಇಂಡಿ ತಾಲೂಕ ಸುಕ್ಷೇತ್ರ ನಾಗಠಾಣ. ಹೌದು. ನಾಗರ ಮರ ಏರಿ ಜಗತ್ಯದಾಗ ನಾನಾನಂತ ದೈತರಿಗೆ ಏರಿ ನೋಡಿ ಜಗತ್ಯದಾಗ ಯಾರು ನನ್ನ ವೀರ ಸಿದ್ಧ ಮತ್ತೆ ಜಗತ್ಯದಾಗ ಪವಾಡ ಮಾಡ್ಯಾನ. ಹೌದು. ಹೌದಲ್ಲ? ಹೌದು. ನಾಗರ ಮರ ಇದೇ ನಾಗಠಾಣ ಗ್ರಾಮದಲ್ಲಿ. ಹೌದು. ನಾಗರ ಮರ ಏರಿ ನೋಡ್ದ ಮುಂದ ಅಕ್ಕ ಮಾಯಾಮತ್ತಾಯಿ ಅಕ್ಕ ಎಲ್ಲ ಬೆನ್ ಹತ್ತಿದ್ರು. ಹೌದು. ಹೌದಲ್ಲ? ಹೌದು. ಮುಂದೆ ಇದೆಲ್ಲ ಸಿದ್ಧಟಿಗೆ ಆದ ಬಳಕ ಯಾವಾಗ ಯಾವ ನನ್ನ ತಾಯಿನಾದಂತ ಮಾಯಾಮತ್ತಾಯಿ ಹೌದು ಚಿಂಚಲಿ ಊರಾಗ ನೆನೆ ಹಾಕಿದ್ರು ಬೀರದೇವರ ಸಂಗಟ್ಟೆ ಇದ್ದ. ಹೌದು. ಅವಾಗ ಅಕ್ಕ ಹಠ ತೊಟ್ಟು ಚಿಂಚಲಿ ಊರೊಳಗ ಮಾಡದಂತ ಪವಾಡ ನನಗ ಹಾಲು ಬೇಕಂದಾಗ ಅಲ್ಲೇ ಬನ ಇತ್ತು, ಬನದಂದ ಹುಲಿ ಹಾಲು ತಂದಳು. ಹೌದು. ಒಲ್ಲಂದವ. ಹೌದು. ಹುಟ್ಟುಗೊಮ್ಮರಿ ಆಡಿನ ಹಾಲು ಕೊಟ್ಟಳು. ಹೌದು. ಇದನ್ನು ಅಲ್ಲ. ಹೌದು. ಹುಟ್ಟುಗೊಮ್ಮರಿ ಆಕಳ ಹಾಲು ತಂದು ಕೊಟ್ರು ಅಲ್ಲಂದ. ಹೌದು. ಯಾವಾಗ ಹಾಲು ಬೇಕು ಬೀರು ಇಟ್ಟಾಕೆ ನನಗೆ ಕಾಡ್ತಪ್ಪ ಎಟ್ಟು ನನ್ನ ಜೀವ ತಿಂತೇಳಿ ಕೇಳಿದಾಗ ಪಂಚಧಾನ್ಯಗಳ ಹಾಲು ಕೊಡು ಅಂದಾಗ 5 ಧಾನ್ಯಗಳ ರಾತ್ರಿ ನೆನೆಕಿಟ್ಟು ಅಕ್ಷಯ ತೃತೀಯ ದಿನ ಎಲ್ಲ ಹಿಂಡಿ ಹಾಲ ಬೀರ ದೇವರಿಗೆ ಕುಡ್ಲಿಕ್ಕೆ ಕೊಟ್ಟಳ. ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ ಚಿಂಚಲಿ ಒಳಗೆ ನೋಡ್ಲಿಕ್ಕೆ ಸಿಗ್ತದ. ನನ್ನ ತಂದೆನಾದ ಬೀರ ದೇವರಿಗೆ ಅದೇ ಹಾಲಿನ ಎರಿಕೆ ಆಗ್ತದ. ಇರ್ಲಾದ್ರೆ ಇದು ನನಗೆ ಇಲ್ಲ ತಿರ್ಕಿವಿಗೆ ಹಳ್ಳ ಸರಿ. ಹೌದು. ಸಿದ್ಧಟಿಗೆ ಹಿಂಗೆ ಹೇಳ್ತದ. ಅಲ್ಲಿ ಹೋಗಿ ಕೇಳಿದ್ರು ಸುದಕ್ಕೆ ಸತ್ಯ ಇದ್ದಿರ್ಬೇಕು. ಹೌದಾ? ನೀ ಅನ್ನತ್ತಿ ಇವನಿಗೆ ಪರಸು ಮಾಸ್ತರ್ ನಿನಗೊಂದು ಮಾತು ಹೇಳ್ತ ಕೇಳು. ಹೌದಾ? ನಮಗೆ ಎಷ್ಟು ಅಂಗಳ ಬೇಕು ನೋಡಿ, ಕುಣಿಲಿಕ್ಕೆ ಜಾಗ ಇದಿಲ್ಲ.
ಹೌದು ಅಟ್ಟೆ ಕುಣಿಯೋದು. ಹೌದು ನಿನಗ ಬರ್ಲಿಕ್ಕಂದ್ರ ಅಂಗಳ ಡೊಂಕದಲ್ಲಕ್ ಹೋಗ್ಬೇಡ. ಹೌದು ಹೌದು ಸಿದ್ದಟಿಗೆ ಒಳಗ ನಿನಗ ಬರ್ಲಿಕ್ಕ ತಿಳ್ಕೊ. ಹೌದು ನಿನಗ ಕುಣಿಲಿಕ್ಕೆ ಬರ್ಲಿಕ್ಕಂದ್ರ ಅಂಗಳ ಡೊಂಕ ಅದ ಅಂದೆ ಅಂದ್ರ ತಪ್ಪ. ಅಂಗುಳದು ಅಲ್ಲ, ತಪ್ಪ ನಿಂದು ಅಲ್ಲ, ನಿನ್ನ ಭಾವದ ತಪ್ಪದ. ಹೌದು ಹೌದು ವಿಷಯ ಹಿಂಗ ಬಿಡಿಸು. ಹೌದು ನಿಂದು ತಪ್ಪಲ್ಲ, ಕುಣಿಯೊಂದು ತಪ್ಪಲ್ಲ. ಯಾ ಜಾಗಿ ಕುಣಿತಿ ಆ ಜಾಗಿಂದು ತಪ್ಪಲ್ಲ. ಏನು ನಿನ್ನ ಭಾವ ಬದಲಾಗ್ಯದ ನೋಡು. ಹೌದು ಅಂಗಳ ಡೊಂಕ ಆಗ್ಯದ ಅಂತೇಳಿ ನಿಂದ ಅಲ್ಲದ ಭಾವದ ತಪ್ಪದ. ಹೌದು ಹೌದು ವಿಷಯ ಹಿಂಗ ಮಾತಾಡ್ಬೇಕು. ಹೌದು ನನಗೊಂದ್ ಎರಡು ಮಾತು ಕೇಳಿದಿ. ಹೌದು ಹೌದು ನಾ ಏನೋ ಒಂದು ಮಾತು ಹೇಳ್ತ ಕೇಳ್ರಿ. ಏನು ಗೆದ್ದ ತಂದದ ವಿಷಯ ಯಾನಂದ ಮಾಸ್ತರ ಏನಂದ್ರಿಪ್ಪ? 7 ಅಂತಸ್ತದ ಮಾಡೇ ಇತ್ತು. ಹೌದು ಇತ್ತಲ್ಲ, ಇಲ್ಲ ತಿಳ್ನ ಅಂದಿದೇನು? ಹೌದು ಆ ಸೈನಿಕರಿಗೆ ಕವಲಿಗಿಟ್ಟು ಇದನ್ನು ಇಲ್ಲ ಅಂದಿದನ? ಹೌದು ಅಟ್ಟೆ ಅಲ್ಲ, ಕೈಗೆ ಒಬ್ರು ಕಾಲಿಗೆ ಒಬ್ರು ದಾಸ್ಯರಿದ್ರು ಕನ್ಯಾ ಕಾಮರತಿಗೆ. ಹೌದು ಇಟ್ಟೆಲ್ಲ ಇದ್ದ ಬಳಕ ಕೂಡ ಅವಳಿಗೆ ತಂದಾನ. ಹೌದು ಬೀರದೇವ್ರ ಮುತ್ತೆ ಹೆಂಗ ತಂದನ್ರಿ? ಹಿಂದಕ್ಕೆ ಹಿರಿಯರು ಹೇಳೋದೇ ಬ್ಯಾರೆ, ಈಗಿನವ್ರು ಹೇಳೋದೇ ಬ್ಯಾರೆ. ಹೌದು ಹೌದು ಕುರಿ ಕೈತಿದ್ರು ಮಡ್ಡಿ ಒಳಗ. ಹೌದು ನನ್ನ ಬೀರದೇವ್ರ ಮುತ್ತೆ ಯಾನ ಮಾಡದ? ಏನ್ ಮಾಡ್ದ? ಕುರಿ ಕೈಯವನಿಗೆ ದುಡ್ಡು ಕೊಟ್ಟು ಒಂದು ಟಗರ್ತಾ ಅಂದ. ಹೌದು ಹೌದು ನೋಡ್ರಿ, ಟಗರಿಗೆ ಬರೇ ಕೈ ಇಟ್ಟ ಬಳಕ ಟಗರಿನ ಮೂಗಿನ ಒಳಗ ಗುಂಗಿ ಹೊಳಾಗಿ ಒಳಗ ಮೂಗನಾಗ ಕುತ್ತಾನ. ಹೌದು ಟಣ 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 7 ಅಂತಸ್ತದ ಮ್ಯಾಗ ಹೋಗಿ ಶೀನದ ಬಳಕ ಬೀರದೇವರ ನಿಜ ರೂಪ ತೊಟ್ಟು ಮಾಯಮ್ಮ ತಾಯಿಗೆ ಗುರುತು ಹೇಳಿ ಹೊಳೆ ಬಂದ. ಮುಂದ ಬಳಗಾರನ ರೂಪ ತೊಟ್ಟು ಹಿಂಗ್ ಹಿರಿಯರು ಹೇಳತ್ತಿದ್ರು. ಹೌದು ಅದೆಲ್ಲ ಮುಣಿಗಿ ಹೋಗ್ಯದ. ಈಗ ಹೌದು ಈಗೆಲ್ಲ ಯಾವರೇ ಬ್ಯಾರೆ ನಡ್ದದ. ಅದಕ್ಕೆ ನಾ ಸಿದ್ದಟಿ ಕೈ ಹಾಕಲ್ಲ. ಯೂಟ್ಯೂಬ್ ಅದ, ಹೌದು ಫೋನ್ ಬರ್ತದೆ ಮಟ್ಟ ಮನಿದು. ಹೌದು ಬಂದ ಸೊಕ್ಕ ನಿನಗ ಬಹಳ ಹಾ ಆತರಿಲ್ರಿ. ಹೌದು ಹಿಂದ ತರಕ್ಕೆ ನಾವು ದರ್ಸ್ ಕೂತದು ಹಾ ಹಿಂಗ ಯಾಳಿ ಬರ್ತದ. ನಾ ಅದಕ್ಕೆ ಸಿದ್ದಟಿಗೆ ಹೆಚ್ಚು ವಿಚಾರ ಮಾಡಲ್ಲ. ಯಾಕೆ ವಿಚಾರ ಮಾಡಲ್ಲ? ಉಣತೇವ್ ಬೀರದೇವರ ಮಹಳಿಗರ ಅಂಶದ ಮುತ್ತೆಂದೆ ಅನ್ನ. ಹೌದು ಆ ಇಶ ಇದ್ದಕ್ಕಿದ್ದಂಗ ಹೇಳ್ಬೇಕ ನಟಿಗೆ ಯಾನ್ರ ಬ್ಯಾರನೆ ಎದ್ದಿರ್ತದ. ಕೌದ ಹೌದು ಯಾನ ಸತ್ಯ ಅದ ನೋಡ್ರಿ. ಹೌದು ಹಿಂಗ್ಯಾಕ ಬರ್ದಾರ ಇದಕ್ಕ ಬಂದ್ ಮಾಡಿರ್ತಿ ಯಾನ್ರಿ ಹೇಳಕ್ ಹೋದೆ ಅಂದ್ರ ಕಟ್ ಮಾಡುದು. ಪಿಂಟು ಮಾಸ್ತರ್ ಮಾತಾಡದ ಸುಮಾರು ಕೆಲಸ ಸುಮಾರು ಮಾಡದ. ಹೌದು ಹೌದು ಅದ್ರ ಕಾಲಾಗ ನಾ ಆ ಬಹಳ ವಿಚಾರಗಳನ್ನು ಗುಂಬು ವಿಷಯ ಹೇಳಂಗೆ ಇಲ್ಲ. ಅದು ಹೌದು ಹೌದು ಈಕೆ ಸತ್ಯಭಾಮ ಈಕೆ ಸುಮ್ಮ ಸೀರೆ ಉಟ್ಟಿಟ್ಟಾನ್ ಕುಣಿತಾಳ ನೋಡ್ರಿ. ಸಾಕು ಇಟ್ಟೆ ಕುಣಸೋದೇನು ಇಲ್ಲ. ಅದು ಆ ಗುಂಬು ಆ ಕಡೆ ಹೋಗ್ಬಿಡೋದಿಲ್ಲ. ಹೌದು ಹೌದು ಈ ಕಡೆ ಇಟ್ಟೆ ಯಾಕ್ರಿ ಈಕಕ್ಕ? ಹೌದು ನಿಮ್ಮ ಸಿಟ್ಟು ಬರಬಿಡೋದು. ನಾ ಈ ಕಡೆ ಮಗ ಆತ, ಈ ಕಡೆ ತಮ್ಮ ಆತನ. ತಮ್ಮ ಇಲ್ಲಿ ಒತ್ತ ಈಕೆ ಸತ್ಯಭಾಮಾಳ. ಹೌದಾ ಸುಮ್ಮ ಕೂತು ಕೇಳೋದು. ಸಿಟ್ಟು ಬರ್ಲಾಗತ್ತದ. ಯಾರು ಮಾಡ್ತೀರಿ? ಹೌದು ಎಲ್ಲ ಒಳಗಿದೇವ. ಹೌದು ಇರ್ಲಿ. ಹೌದಾ ಇಶೆ ನನಗೊಂದೆರಡು ಮಾತಿ ಕೇಳ್ಯಾರ. ಹೌದು ಹೌದು ಏನಕ್ಕೆ ಕೇಳಿದ್ರು? ಮಾಸ್ತರ ನೀ ಯಾನ್ ಅಂದಿ ನೋಡು. ವಿಷಯ ಕೇಳಿದ್ರ ಯಾನ ಅಂದ? ಆ ವಿಷಯಕ್ಕೆ ಎರಡು ತಡಿ ಇರ್ಬೇಕಂದ. ಹೌದು ಹೌದು ವಿಷಯ ಅಡಕ್ ವಿಷಯ ಕೇಳಬಾರ್ದಂದ. ಹೌದು ಹೌದು ವಿಷಯ ಅದಕ್ಕದಕ್ಕ ಮ್ಯಾಚಿಂಗ್ ಇರ್ಬೇಕ. ಅಂದ್ರ ಅದಕ್ಕದಕ್ಕೆ ಲಗತ್ತಿರ್ಬೇಕ ಅಂತ ವಿಷಯ ಕೇಳು ಅಂದ. ಹೌದು ಹೌದು ಇದ್ರ ಅರ್ಥ ಏನ್ ಗೊತ್ತದೇನ್ರಿ? ಏನ್ರಿಪ್ಪ ಇದ್ರ ಅರ್ಥ? ಬರ್ಲಾರ್ದ ಕೇಳಬೇಡ, ನನಗ್ ಬರೋದ್ ಕೇಳ ಅಂದಂಗ ಇದು. ತಿಳಿದ್ರಿ? ಹೌದು ಹಾ, ಬರ್ಲಾರ್ದ ಒಟ್ಟ ಕೇಳಬೇಡ, ನನಗ್ ಬರೋದೇ ಕೇಳ ಅಂದಂಗ ಸೂಚನೆ ಕೊಟ್ಟಂಗ ಇವ. ಹೌದು ಹೌದು ಮಾಸ್ತರ ನನ್ನ ಜೀವನದಾಗ ಕೈ ಕೊಟ್ಟು ಹಾಡಿಕೆ ಮಾಡವಲ್ಲ. ಹೌದು ನನ್ನ ಕಡನೆ ಹಿಂಗೆ ಕುಸ್ತಿ ನಂದು. ಹೌದಾ ಸ್ಟೇಜ್ ಮ್ಯಾಗ ಬಿದ್ರ ಹರಕತ್ತಿಲ್ಲ. ಹೌದಾ ಗುಂಡ್ ಹೊಡೆದ್ರ ಎದಿಗೆ ಹೊಡ್ರಿ, ಬೆನ್ನಿಗೆ ಹೊಡೆಯೋದು ಬೇಡ. ಹೌದೌದು ಬೆನ್ನು ಕೊಟ್ಟು ಪಿಂಟು ಮಾಸ್ತರ ಹೋಗ್ಯಾನಂತೇಳಿ ನನ್ನ ಜೀವನದೊಳಗೆ ಇಲ್ಲ. ಹೌದು ಹೌದು ಕುಸ್ತಿ ಕಡರೆ ಆಗ್ಬೇಕು. ಮಾಸ್ತರ ನಾಡಿಗಿದೆ ವಿಷಯ ಇಡೋದು ನೋಡು. ಹಿಂಗೆ ಮಾತಾಡೋದು ನೋಡು. ಕೆಲವು ಮಂದಿ ಅದಾರ ಹೌದು ನಮ್ಮ ಜೀವನದಾಗ ಅವನು ನನ್ನ ಸಂಗಟ ಮಾಡಿಲ್ಲ, ನಾನು ಅವನ ಸಂಗಟ. ಹಿಂಗೆ ಕುಸ್ತಿ ಹಿಂಗೆ ಆಗ್ಬೇಕು. ಹೌದು ಹೌದು ಹೇಳ್ತ ಕೇಳ್ರಿ. ಅರಕೇರಿ ಅರಮನೆ ಬೆವ್ರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು ಹೌದು ಹೌದಿಲ್ಲ? ಹೌದು. ಹೌದು ಕಲ್ಲೂರು ಸಿದ್ದನ ಹೇಳಿಕಿ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಡದಂಗ. ಹೌದಾ ಏನ ಕೇಳುದು ತುದಗಾಯಿ ಹಿಡಿದು ಕೇಳಬೇಡ, ಮುಂಗಾಯಿ ಹಿಡಿದು ಕೇಳು. ಎಲೆಗಾಣಿ ಮೀಣಿತ್ತಿಳಿ ನನ್ನ ಕಲ್ಲೂರು ಸಿದ್ದನ ಸಿದ್ದಟಿಗೆ ಹಿರಿಬಾದ ಮೀದಿನ ಆಗುತ್ತದೆ. ಹೌದು ಹೌದು ಹಿಂಗಾದ ಹೇಳಿಕೆ ಪರಸು ಮಾಸ್ತರ ಹೌದು ಅಮಸಿದ್ದ ಮುತ್ತನ ಸಿದ್ದಟಿಗೆ ನಿರಾಭಾರದಿಂದ ಏನು ಕೇಳುದು ನೋಡು. ಹೌದು ಸಂಕಲ್ಪ ಒಟ್ಟ ತೊಡಬೇಡ. ಹೌದು ಹೌದು ನಿರಾಭಾರದಿಂದ ಕೇಳು. ಏನೇನು ನಿನಗೆ ವಿಷಯ ಸಂಶಯ ಕಾಡ್ತದ ಇಲ್ಲಿ ಹೇಳಿಕೆ ಬಂದಿದನ. ಹೌದು ಹೌದು ನೀ ಯಾನ ಕೇಳಿದಿ? ಏನ್ ಕೇಳಿದ್ರು? ಯೋಗಿನಾದ ಅಂಶಿದ್ದ ಮುತ್ಯ. ಹೌದು ಹೌದು ಕೈಲಾಸದಲ್ಲಿ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು ಕಾಮದೇನ ಕಲ್ಪವೃಕ್ಷ ಎಲ್ಲ ತಂದಾನ. ಹೌದು ಹೌದಿಲ್ಲ? ಹೌದು ಮಾಯಾದ ಮಗ ಮಹಾದುಲಿಂಗ ಪ್ರಸಾದ ಗಂಟ ಕೊಟ್ಟಾನ. ಹೌದು ತೇರವಾಡ ಮಗರಾಯ ಸಿದ್ದಗ ಕಂಬಳಿ ಕೊಟ್ಟಾನ. ಕರ್ಣಿ ಮಲಕಾರ ಸಿದ್ದಗ ಬೆತ್ತ ಕೊಟ್ಟಾನ. ಹೌದು ಹೌದು ಹೌದಿಲ್ರಿ? ಹೌದು ಕೇಳ್ರಿ ವಿಷಯ ಹಂಗದ.
ಮಾಯಾದ ಮಾಧುಲಿಂಗ ಯಾನ ಪ್ರಸಾದ ಗಂಟೆ ಕೊಟ್ಟಾನ ನೋಡು. ಹೌದು ಎಲ್ಲಿದು? ರಥದ ಮನೆ ಅಂದು. ಹೌದು ತಗೊಂಡು ಹೋಗಿ ತಾಯಿ ಆಜ್ಞದಿಂದ ತಾಯಿ ಅಪ್ಪಣಿ ತಗೊಂಡ್ ಅಂದಾಗ ಹೋಗಿ ತಾಯಿ ದರ್ಶನ ಮಾಡಿ ಪ್ರಸಾದ ಗಂಟು ತಗೊಂಡ. ಹೌದು ರಥದ ಮನೆ ಕತ್ತಲೆ ಬಿದ್ದಿತ್ತು. ಹೌದು ಆ ಪ್ರಸಾದ ಗಂಟು ತಗೊಂಡು ಇಟ್ಯಾ ಹೊಳಿ ಭೀಮಾ ಹೊಳಿ ದಾಟಿ ಹೋಗಿದ್ದ. ಔದು ಸಿದ್ಧ ಬೆಳ್ಯಾಣ ಸಿದ್ಧ ಕುದುರೆ ತಗೊಂಡು ಬಂದಿರು. ಹೌದು ಹೌದು ಅಲ್ಲಿ ನ್ಯಾಯ ಯಾ ನಡೀತು? ಏನ್ ನಡೀತು? ಕದ್ದು ತಂದಿದಿ ಅಣ್ಣ, ನೀ ಏನ್ ಹಕ್ಕಲ್ಲ ತಂದಿಲ್ಲ. ಆ ಪ್ರಸಾದ ಗಂಟು ಎಲ್ಲಿತ್ತನ್ನೋದು ನಿನಗೆ ಗೊತ್ತಿತ್ತು. ನೀ ಕದ್ದೆ ತಂದಿದಿ, ನೀ ಯಾರಿಗೆ ಕೇಳಿಲ್ಲ ಅಂದಾಗ ಮಾಧುಲಿಂಗ ಹೇಳ್ತಾನ ತಮಗಳಿಗೆ. ಏನ್ ಹೇಳ್ದ? ತಮಗಳೇ, ನಾ ಹಕ್ಕಲೇ ನನ್ನ ತಂದೆ ತಾಯಿದ ಆಶೀರ್ವಾದದಿಂದ ಕೈ ಎತ್ತಿ ಕೊಟ್ಟುದು ಪ್ರಸಾದ ಗಂಟೆ ತಂದಿದಪ್ಪ, ನಾ ಕದ್ದು ತರವ ಅಲ್ಲ ಅಂತೇಳಿ ಮಾಧುಲಿಂಗ ಅಂದ. ಹೌದು ಹೌದು ಇಲ್ಲ ನೀ ತುಡಿಗೆ ಮಾಡಿದೆ ಅಂದಾಗ ಏನ್ ಆತಲ್ಲಿ? ಭೀಮಾ ಹೊಳಿ ಮ್ಯಾಗ ನಾ ಪ್ರಸಾದ ಗಂಟೆ ಬಿಡ್ತಾ. ಹೌದು 3 ಮಾತು ನೀವು ಕರೀರಿ, 3 ಮಾತು ನಾನು ಕರಿತ. ಸತ್ಯದಿಂದ ಯಾವ ತಂದನ ಅವನಿಗೆ ಪ್ರಸಾದ ಗಂಟ ಹೋಗಲಿ. ಹೌದು ಹೌದು ತುಡುಗು ಮಾಡಿ ತಂದಿದ ಅಂದ್ರೆ ನನಗೆ ಪ್ರಸಾದ ಗಂಟ ಬರಬಾರದು, ನಿಮಗೆ ಹೋಗಲಿ ಅಂತೇಳಿ ಮಾಧುಲಿಂಗ ಮಾತು ಹೇಳ್ದ. ಹೌದು ಹೆಗಲಿ ಮ್ಯಾಗಿನ 3 ಎಣೆ ಜಾಡಿ ಇಟ್ಟು ಅದ್ರ ಮ್ಯಾಗ ಕಂಬಳಿ ಇಟ್ಟನ. ಆ ಹೆಗಲಿ ಮ್ಯಾಗಿನ 3 ಎಣೆ ಜಾಡಿ ಎಲ್ಲಿದು ಅಂತ ಕೇಳ್ತಾರ. ಹೌದು ಹೌದು ಯಾಕ? ಅಂಶದ ಮುತ್ಯ ತಂದುವುದೇ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು ಕಂಬಳಿಯರ ಮಗರಾಯ ಸಿದ್ಧಗ ಬೆತ್ತ ಮಲ್ಕಾರ ಸಿದ್ಧಗ ಪ್ರಸಾದ ಗಂಟ ಮಾಧುಲಿಂಗ ಕೊಟ್ಟಾನ. ಹೌದು ಮಾಧುಲಿಂಗ ಪ್ರಸಾದ ಗಂಟ ಇಡಬೇಕಂದ್ರ ಆ ಕಂಬಳಿ ಹೊಳಿ ಒಳಗೆ ಬಿಟ್ಟು ಅದರ ಮ್ಯಾಗ ಪ್ರಸಾದ ಗಂಟ ಇಟ್ಟಾನ. ಆ ಕಂಬಳಿ ಎಲ್ಲಿದು ಅಂತೇಳಿ ಕೇಳ್ಯಾನ. ಹೌದು ಹೌದು ಓ ಪರಸು ಮಾಸ್ತರ, ಹೌದು ಏನ ಎಷ್ಟು ತುಸು ತಿಳ್ಕೊಂಡಿದೆ ಅಂಶದ ಮುತ್ತನ ಸಿದ್ದಟ್ಟಿಗಿನಿ. ಹೌದು ಹೌದು ಕೇಳಿ ಹೇಳೋದದ ಹೆಂಗ? ಯಾವಾಗ ನಾಟ್ಯ ಪೂತ್ಯ ಜಾಬುಗೌಡ ಮಡದಿ ಕಲಬಾಯಿ. ಹೌದು ಹೌದು ನಾಟ್ಯ ಪೂತ್ಯ ಬರ ಬಿದ್ದ ಬಳಿಕ 700 ಕಿಲ್ಲಾರಗಳು ಶಿಂಗಣಾಪುರ ಮಹಾದೇವನ ಜನಗಿ ದನಗಳು. ಹೌದು ಹೌದು 700 ಕಿಲ್ಲಾರಗಳನ್ನ ತಗೊಂಡು ಅದ್ರೊಳಗೆ ಜಡದಾರೆಂಬುವ ಗೂಳಿತ್ತು. ಆ ಕಿಲ್ಲಾರಗಳನ್ನ ಮೈಸುಗೋತ್ ಎಲ್ಲಿ? ಇದೇ ಭೀಮಾ ಹೊಳಿ ದಂಡಿ ಗೊಳಿಗಿ ಗೋವಿಂದಪುರಕ್ಕೆ ಬಂದು. ಹೌದು ಹೌದು ಅಲ್ಲಿ ಅಂಬಿಗಾರ ಮನತಾನದವರು ಹೌದು 4 ಮಂದಿ ಅಣ್ಣತಮ್ಮರು ಊರು ಗೌಡಿಕೆ ಮಾಡುತ್ತಿದ್ರು. ಹೌದು ಅಲ್ಲಿ ಯಾರು ನನ್ನ ಜಾಬಗೋಣಗೌಡ ಕಿಲ್ಲಾರ ಕೈದ ಜಾಬಗೋಣಗೌಡನ ವೃತ್ತಿ ತಿಳ್ಕೊಂಡು ನಾವು 4 ಮಂದಿ ಅಣ್ಣತಮ್ಮರದೊಳಗ ಹಿರಿಯಣ್ಣತ್ತೇಳಿ ಪಾರಸುನ ಊರ ಗೌಡಿಕೆ ಇವರಿಗೆ ಕೊಡೋಣ ಅಂತೇಳಿ 4 ಮಂದಿ ಅಣ್ಣತಮ್ಮರು ಯಾರಿಗೆ ಜಾಬಗೋಣಗೌಡ ಊರು ಗೌಡಿಕೆ ಮಾಡಕ್ ಕೊಟ್ರು. ಹೌದು ಹೌದು ಖರೆ ಊರಾನ ಬಾಲ್ಯರು ಮುಂದೆ ಕೆಲವು ದಿನ ಆದ ಬಳಿಕ ನಿಂದಾದ ಮಾತಾಡಗತ್ರಿ. ಯಾಕ? ಹೌದು ಭಗವಂತ ಎಲ್ಲನೇ ಕೊಟ್ಟಾನ, ಖರೆ ಅವ್ರ ಹೊಟ್ಟಿಲಿ ಮಕ್ಕಳು ಭಾಗ್ಯ ಇಲ್ಲ. ಹೌದು ಹೌದು ನೋಡ್ರಿ, ಮಕ್ಕಳ ಭಾಗ್ಯ ಇಲ್ಲ. ಹೌದು ಕುಳ್ಳ ಬಾಯಿನ ಮುಖ ನೋಡಬಾರದು, ಸಲಹೆದ ಗಿಡ ಮುಖ ನೋಡಬಾರದು. ಹೌದು ಹೌದು ಹುಟ್ಟ ಬಂಜಾರ ಮುಖ ನೋಡಬಾರದು. ಮುಂಜಾನೆ ಎದ್ದು ನಾವು ನೀರಿಗೆ ಹೋಗ್ಬೇಕಂದ್ರೆ ಇದು ಒಂದು ಹುಟ್ಟ ಬಂಜಿ ಬತ್ತು ಇವತ್ತಿನ ದಿನ ಹ್ಯಾಂಗ ಹೋಗ್ತದೆ ಯಾರಿಗೂ ಅಂದುದು ಹೆಣ್ಮಗಳಿಗೆ ಮೂಲ ಕಡದ ಮೈ ಮ್ಯಾಗ ಬಿದ್ದಂಗ ಕನಬಾಯಿಗೆ ಆಗುತ್ತಿತ್ತು ದುಃಖ. ಹೌದು ಹೌದು ಬಂದ ಮನ್ಯಾಗ ದೇವ್ರ ಕೊಲೆಯಾಗ ತಲಿ ಕಟ್ಟಿ ಮನಿಗೆ ಬಿಟ್ಟಳು. ಜಾಬಗೋಣಗೌಡ ಕೇಳ್ತಾನ. ಹೌದು ಏನ್ ಕೇಳ್ದ? ಯಾಕ ಕನಬಾಯಿ ಗೌಡತಿ ಏನಾಗ್ಯದ? ಹಿಂಗ್ಯಾಕ ತಲಿ ಕಟ್ಟಿ ಮನೆಗೆ ಯಾರ್ಯಾನ ನಿನಗ ಬೈದ್ರ, ಯಾರು ಹೊಡೆದ್ರ, ಯಾರು ನಿಂದಾದ ಮಾತಾಡಿದ್ರ ಯಾನು? ಹೌದು ಹೌದು ಹೌದ್ರಿ ಗೌಡ್ರ, ಮಕ್ಕಳು ಇಲ್ಲಾರ ಕರ್ತಿ ಒಂದೇದ, ನಮಗೆಲ್ಲ ಭಗವಂತ ಒಳ್ಳೇದೇ ಇಟ್ಟಾನ. ಕರೆ ಹೌದು ಹುಟ್ಟ ಬಂಜಿಯ ಮುಖ ನೋಡಬಾರತ್ತೆ ಊರನ ಬಾಲ್ಯಲ್ಲ ನಿಂದದ ಮಾತ ಎಟ್ಟತೇಳಿ ನಾ ಸಹಿಸಲಿ. ಹೌದು ಹೌದು ಅವಾಗ ನಾಟ್ಯ ಪೂತ್ಯ ಜಾಬಗೋಣಗೌಡ ಕನಬಾಯಿ ಗೊಳಿಗೆ ಗೋವಿಂದಪುರದಾಗ ಹೌದು ಏನ್ ಮಾಡಿದ್ರು? ಅನ್ನಿನೊಳಗೆ ಇಸಾಯಕ್ಕೆ ಊಟ ಮಾಡ್ಬೇಕು ಅನ್ನೋದಾಗ ಅಂಶದ ಮುತ್ಯ ಅರುವುಂಟಾಗಿ ದೇವಲೋಕದ ಕೊರವಂಜಿಗೆ ಕಳಿಸದ ಬಳಕ ಕೊರವಂಜಿ ಶಕುನ ಹೇಳುತ್ತಾಳ, ಮಕ್ಕಳು ಇರಲಾರದವ್ರು ಪಟ್ಟಣಕ್ಕೆ ಹೋಗರಿ, ಪಟ್ಟಣ ತೆಳಗ ಅರಿಕೇರಿ. ಹಿಂದಕ್ಕೆಲ್ಲ ಹಂತಿ ಹಾಡವ್ರು ಹಿರಿಯರು ಹಾಡ್ತಿದ್ರಿ. ಇದು ಹೌದು ಅರಿಕೇರಿ ಅಂಶದ ತೊಟ್ಟಿಲ ಹೊರಸಿ ಕಳಿಸ್ಯಾನ್ರಿ ಅಂತೇಳಿ ಹಿಂಗ್ ಹಾಡ್ತಿದ್ರು ಅವ್ರು. ಹೌದು ಆ ಕೊರವಂಜಿ ಬಂದ ಹೇಳದ ಬಳಕ ನಾಟ್ಯ ಪೂತ್ಯ ಜಾಬಗೋಣಗೌಡ ಮಡದಿ ಕನಬಾಯಿ ಭಕ್ತಿ ಮಾಡಿದ್ರು. ಹೌದು ಮೊದಲ ಹುಟ್ಟಿದ ಮಗನಿಗೆ ನನ್ನ ಮಠಕ ಬಿಡ್ತಾನಂಗ ಮಾತು ಕೊಟ್ರೆ ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ, ಸಾಕ್ಷಾತ್ ಮಹಾದೇವನೇ ಉದಯ ಆಗತಾನ. ಹೌದು ಹೌದು ಮಾತು ಕೊಟ್ರು. ಹೌದು ಮಾತು ಕೊಟ್ಟ ಬಳಕ ಮುಂದ ಮಗ ಹುಟ್ಟಿ ಬಂದ. ಹೌದು ಮಗನ ಮ್ಯಾಗಿನ ಮೋಹಕ್ಕಾಗಿ ಅಂಶದ ಮುತ್ಯಾಗ ಮಾತು ಕೊಟ್ಟದು ಮರೆತು ಬಿಟ್ಟಿರು. ಹೌದು ಹೌದು ಯಾರು? ಜಾಬಗೋಣಗೌಡ ಕನಬಾಯಿ. ಮುಂದ ಅಂಶದ ಮುತ್ಯ ಭಿಕ್ಷಾಕ್ ಹೋದ ಬಳಕ ಮುಂದಿನ ಮನೆಗೆ ಹೋಗತ್ತೇಳಿ ಮಗನ ಮ್ಯಾಗಿನ ಮೋಹಕ್ಕಾಗಿ ಕನಬಾಯಿ ಅಂದ ಬಳಕ ಭಂಡಾರ ಗುರುತ್ತ ಹೊಸ್ತಿಲದ ಮ್ಯಾಗ ಇಟ್ಟು ಹೋಗಿದ ಅಂಶದ ಮುತ್ಯ. ಹೌದು ಹೌದು ಮಾಧುಲಿಂಗ ಏನ್ ಮಾಡದ? ಸಣ್ಣ ಮಗ ಹೌದು ತಾಯಿ ಕೇಳ್ತಾನ, ಯಾರ ನೀವು ಜೋಗಿ ಜಂಗಮರು ಬಂದಿರೇನು, ಯಾರು ಯೋಗಿ ಋಷಿಗಳ ಸಾಧುಗಳು ಬಂದಿರೇನು ಅಂದ ಬಳಕ ಒಬ್ಬ ಜಟದಾರಿಗಳು ಬಂದಾರತ್ತೇಳಿ ಹೇಳದ ಬಳಕ ಏನು ಘಾತ ಮಾಡಿದೇವ? ಹೌದು ಅವನಿಗೆ ಏನಾರ ನೀಡಬೇಕಿಲ್ಲ? ಹೌದು ಯಾರಿಗೇನಾರ ನೀ ಯಾನು ನೀಡಿದಿಲ್ಲ ಅಂದಾಗ ಪಾಮಾರಿ ಬಿದ್ದಿದ. ಹೌದು ಘಾತ ಐತ ಮಾತಂದಾಗ ಸಣ್ಣ ಮಗು ಮಾಧುಲಿಂಗ ಯಾನ ಮಾಡದ ಜಡದಾರೆಂಬುವ ಗೂಳಿ
700 ಕಿಲ್ಲಾರ್ ತಗೊಂಡು ಕಾರುಣಿ ಹೊನ್ನುಗಿ ದಿನ ಭೀಮಾ ಹೊಳಿ ಒಳಗ ಗೂಳಿಗಳದ ಕಿಲ್ಲಾರ್ಗಳ ತೊಳಿಲಿಕ್ಕೆ ಒಯ್ದ ಬಳಕ ಹೌದು ಗೂಳಿ ಬಾಲ ಹಿಡಿದು ಹೋಗಿ ಎಲ್ಲಿ ಅದೇ ಭೀಮಾ ಹೊಳಿ ಒಳಗ ಮಾಯ ಆದ. ಹೌದು ಮಾಯ ಆದ ಬಳಕ ಕನಬಾಯಿಗೆ ಸ್ವಪ್ನದಾಗ ಹೇಳದ ಏನತ್ತ ಯವಾ ಹಿಂದ ಒಬ್ಬನಿಗೆ ಮಾತು ಕೊಟ್ಟಿರಿ, ಹೌದು ಆ ಮಾತಿನ ಪ್ರಕಾರ ನನಗೆ ಒಯ್ದು ಬಿಡಬೇಕಾಗಿತ್ತು, ನೀವು ಪಾಮಾರ್ಕ ಬಿದ್ದಿರಿ ಅಂದ ಬಳಕ ಮುಂದ ಬಂಗಾರ ಹಸ್ತ ತೋರ್ಸದ ತಾಯಿ ತಂದಿಗೆ. ಹೌದು ಎಲ್ಲ ಆದ ಬಳಕ ಗುಡ್ಡಕ್ಕೆ ಹೋಗಿ ಯಪ್ಪ ಎಲ್ಲ ನಿನ್ನ ಆಟದ ಅಂದಾಗ 700 ವಾಲಗ ನುಡಿಸಿ ಮೂಗಂಡ ಭಂಡಾರ ಸುರವಣಿಗೆ ಮಾಡಿ ಹಾಗಾಗ್ತೇ ನಿಮ್ಮ ಕೈವಾಸ ಅಂದ. ಅವಾಗ ಬಾಳಿ ತೊಳಿ ನೋಡ್ರಿ, ಬಾಳಿ ತೋಳ, ಹೌದು ಬಾಳಿ ಕಂಬ, ಹೌದು ಹಬ್ಬ ಎಲ್ಲ ನಾನಾ ತರದ ಹಣ್ಣು ಹಂಪಲುಗಳು ಇಟ್ಟು ಪೂಜೆವನ್ನ ಮಾಡಿ 700 ವಾಲಗ ನುಡಿಸಿ ಭಂಡಾರ ಸುರವಣಿಗೆ ಮಾಡಿ ಮಹಾದುಲಿಂಗ ಹೊರಗೆ ತೆಗೆದು ಎಲ್ಲಿ ಗುಡ್ಡಕ್ಕೆ ಒಯ್ದು ಅಂಶದ ಮುತ್ತೆ ಒಪ್ಪಿಸ್ಬೇಕಂದ್ರ ಮಗನಿಗೆ ಗುಡ್ದಾಗ ತನ್ನ ಅಧೀನದೊಳಗ ಅಂಶದ ಮುತ್ತೆಯಾಗ ತಗೋಬೇಕಂದ್ರ ಅಂಶದ ಮುತ್ತೆ ಹೆಗಲ ಮ್ಯಾಗಿನ ಕಂಬಳಿ ಖುಷಿನ ಮಹಾದುಲಿಂಗನ ಹೆಗಲ ಮ್ಯಾಗ ಹಚ್ಚಿ ತಗೊಂಡಾನ. ಅದೇ ಕಂಬಳಿ ನನ್ನ ಮಹಾದುಲಿಂಗ ಜಗತ್ತದಾಗ ಸಿದ್ಧಡಿಗೆ ಮಾಡ್ಯಾನ. ಹಿಂಗ ನನ್ನ ಮದಗೋಣ ಮುತ್ತೆ ಸಿದ್ಧಡಿಗೆ ಹೇಳಿ ಹೋಗ್ಯಾರ. ಹೌದು 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 ಯಾವಾಗ ಗುಡ್ಡದ ಮ್ಯಾಗ ಹೌದು ಮಗನಿಗೆ ಮಠಕ್ಕೆ ಬಿಡಬೇಕಾಗಿತ್ತು ನೋಡು, ಹೌದು ಆ ಎಳೆಗ ಮಠಕ್ಕೆ ಅಂಶದ ಮುತ್ತೆ ತಗೋಬೇಕಂದ್ರ ಅವನಿಗೆ ಕಂಬಳಿ ಹಚ್ಚಿನೇ ತಗೊಂಡಾನ. ಹೌದು ಅದೇ ಕಂಬಳಿ ಮ್ಯಾಗೆ ಪ್ರಸಾದ ಗಂಟಿಟ್ಟು ನನ್ನ ಮಹಾದೇವಲಿಂಗ ಧರ್ಮದ ನ್ಯಾಯ ಮಾಡ್ಕೊಂಡು 7 ಮಠಕ್ಕೆ ಒಡಿಯಾಗಿ ಜಗತ್ತದಾಗ ಸಿದ್ಧಟಿಗೆ ಮಾಡ್ಯಾರ. ಹೌದು ಹೌದು ಹೌದಿಲ್ಲ? ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ ಬಂಧುಗಳೇ. ಹೌದು ಇನ್ನ ಒಂದು ವಿಷಯ ಏನು ಕೇಳ್ಯಾರ, ಏನ ಕೇಳಿದ್ರು ನಿನಗ್ ಕೇಳುತ್ತ ಯಾವ ಅಂಶದ ಮುತ್ಯ ಜಗತ್ತದಾಗ ಸಿದ್ಧಟಿಗೆ ಮಾಡಿ ಹೌದು ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಸಿದ್ಧಟಿಗೆ ಮಾಡ್ಲಿಕ್ಕೆ ಭೂಲೋಕಕ್ಕೆ ಗುರು ಹಚ್ಚೂಟವಿದ್ದ ಸೋಮಲಿಂಗ ಹೌದು ನೀನು ನನ್ನ ಸಂಗಟ ನಡಿ ಅಂದಾನಲ್ಲ. ಹೌದು ಹೌದು ಖರೆ ಅಂಶದ ಮುತ್ತೆ ಗುಡ್ಡದ ಮ್ಯಾಗ ಅದಾನ. ಹೌದು ಹೌದಿಲ್ಲ? ಹೌದು ಗುರು ಸಂಶಯ ಇಲ್ಲತ್ತ ಮತ್ತೊಂದು ಏನ್ ಹೇಳ್ದ, ಏನಂದ್ರು ಏನು ನೋಡ್ಯಾನ ಹೊಳ್ಳಿ ಮಾತರೆ ಕೊಟ್ಟಾನ. ಹೌದು ಖರೆ ಹೊಳ್ಳಿ ನೋಡ್ಯಾನ ಅಂದ್ರ ಏನ ನೋಡ್ಯಾನತ್ತ ಹೌದು ಹೌದು ಪ್ರಶ್ನೆ ಕೆಳಗ್ ಬರ್ತದ ಇಲ್ಲಿ ನಿನಗ. ಹೌದು ಹೌದು ಹೊಳ್ಳಿ ಯಾಕೆ ನೋಡ್ಯಾನ ಅಂತೇಳಿ ಕೇಳಿದ್ರೆ ಹೇಳಕ್ ಬರ್ತಿತ್ತು. ಏನು ನೋಡ್ಯಾನ ಅಂದ್ರೆ ಯಾನ್ ಪರಸು ಮಾಸ್ತರ್ ಮನಿ ನೋಡ್ಯಾನ ಉತ್ತನಾಳದಾಗ ಅಲ್ಲಿ. ಹೌದು ಏನ್ರಿ ಇದು ಏನು ನೋಡ್ಯಾನ ಅಂದ್ರ ಅರ್ಥ ಏನು? ಹೌದು ಅಂಶದ ಮುತ್ಯ ಮುಂದ ಗುರು ಹಿಂದ ಹೌದು ಕೈಲಾಸದಾಗ ಮಾತು ಕೊಟ್ಟಂತೆ ಬಂದಾರ. ಹೌದು ಒಂದ್ ಕ್ಷಣಕ್ಕೆ ಕೈಲಾಸದಿಂದ ಗುಡ್ಡ ಕೆಳದಿಲ್ಲ ಅವರು. ಹೌದು ಸಂಚಾರ ಮಾಡ್ಕೋತ ಪವಾಡ ಮಾಡ್ಯಾರ. ಹೌದು ಎಲ್ಲಿ ಯಾವ ದ್ರೋಣಗಿರಿ, ಹೌದು ಮಂದಲಗಿರಿ, ಹೌದು ಮುಂದ ಯಾವ ದಿಲ್ಲಿ ಹಸ್ತಿನಾವತಿ ಪಟ್ಟಣ ವಾರಕ್ಕೊಮ್ಮ ಪಾಂಡವರ ಮನಿ ಒಳಗ ಭೋಜನ ಮಾಡ್ತಿದ್ದ ವಾರದ ಒಡೆ ಅನಿಸ್ಕೊಂಡಾನ. ಹೌದು ಹೌದು ಅಲ್ಲೆಲ್ಲಿ ಹೊಳೆ ನೋಡಿಲ್ಲ, ಹೌದು ಗುರುವಿಗೆ ನೋಡಿಲ್ಲ. ಅಂಶದ ಮುತ್ಯಾಗ ತ್ರಿಕಾಲ ಜ್ಞಾನಿ ಅಂದಾರ. ಹೌದಾ ಏನಂದ್ರು ತ್ರಿಕಾಲ ಭೂತ ಭವಿಷ್ಯ ವರ್ತಮಾನ. ಹೌದು ಹೌದು ಭೂತ್ ಅಂದ್ರ ಹಿಂದಿಂದು, ಭವಿಷ್ಯ ಅಂದ್ರ ಮುಂದಿಂದು, ವರ್ತಮಾನ ಅಂದ್ರ ಈಗ ನಡೀತಿರ್ತಕ್ಕಂಥದ್ದು. ಹೌದು ಹೌದು ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಹೌದು ಹೌದು ಅಂಶದ ಮುತ್ಯ ಗೊತ್ತಿತ್ತು ಗುರು ಅದಾನ ನನ್ನ ಹಿಂದತ್ತೇಳಿ. ಹೌದಾ ಗುಡ್ಡದ ಮ್ಯಾಗ ಬಂದು ಹೊಳ್ಳಿ ಏನು ನೋಡ್ಯಾನ ಅಂದಿದಿ ನೋಡು, ಇಲ್ಲಿ ಗುದುಮುರಿ ಹಿಡ್ಲಿಗತ್ತದ ನನಗ. ಹೌದು ಹೌದು ನೋಡಬಾರ್ದಾಗಿತ್ತು ಮಾತು ಕೊಟ್ಟಿದ್ದ ನೋಡ್ಯಾನ. ಹೌದಾ ಯಾಕ ನೋಡ್ಯಾನ ಅಂತ ಪ್ರಸಂಗ ಏನ ಬಂದಿತ್ತ ತಿಳಿ ಕೇಳು, ವಿಷಯ ಮುಂದಿನ ಸಂಧಿಗೆ ಹೇಳತ್ತ. ಹೌದು ಹೌದು ಏನು ನೋಡ್ಯಾನ ಅಂದ್ರ ನಾ ಏನ್ ಹೇಳಿ, ನಾ ನಿಮಗ್ ಕೇಳ್ತದ ದೈವದವ್ರಿ. ಹೌದಾ ಪ್ರಶ್ನೆಯವ್ರಿಗೆ ಕೇಳಕ್ ಬರ್ತದಿಲ್ಲ. ಹೌದು ಹೌದು ನಮ್ಮ ಮುದುಕ ನನ್ನ ಸಂಗಟ್ಟು ಹಾಡಿಕೆ ಆಗ್ಯಾದ್ರಿ ನಂದು ಯಾ ಜನ್ಮದ ಪುಣ್ಯ. ನೀ ಬರೇ ಕಲ್ತಿರೈತ ಅವ್ರ ಸಂಗಾಟ. ಹೌದು ಹೆಜ್ಜಿಗೆ ವಾದ ಮಾಡ್ತಿದ್ದನ. ಹೌದಾ ಇದೇ ಸೊನ್ಯಾಳ ಗೌಡ್ರ ಜೊತೆ 4 ವರ್ಷ ಬಿಡದೆ ಅನೇಕ ಕಾರ್ಯಕ್ರಮ ಮಾಡಿ ಕೊನೆ ನಮ್ದು ಅವ್ರದ್ದು ಹಾಡಿಕೆಯಲ್ಲಿ ವಡಾಪುರ ಪ್ರಭುಲಿಂಗನ ಗುಡಿ ಒಳಗ ಲಾಸ್ಟ್ ಕಾರ್ಯಕ್ರಮ ಆಗ್ಯಾದ. ಹೌದು ಹೌದು ಮುದೋಳ ಆಗ್ಯಾದ, ಇಟ್ಟಿ ಆಗ್ಯಾದ, ವಡಾಪುರ ಆಗ್ಯಾದ, ನಮ್ ಭಾಗಂತೂ ಎಲ್ಲ ಮುಗದಾದ. ಹೌದಾ ಈ ಕಡೆ ಮಾನವಾರ ದೊಡ್ಡ ಆಗ್ಯಾದ, ಅರಕೇರಿ ಊರ ಆಗ್ಯಾದ, ಗುಡ್ಡ ಆಗ್ಯಾದ, ಎಲ್ಲಾ ಕಡೆ ಕಾರ್ಯಕ್ರಮ ಆಗ್ಯಾದ. ಹೌದು ಖರೆ ನಿನ್ನಂಗ ಅವ್ರು ಕೇಳಿಲ್ಲ. ಹೌದು ಹೌದು ಯಾಕೆ ಅಂತ ಕೇಳು. ಯಾಕ್ರಿಪ್ಪ ತೀಸಿದು ಬರ ಲೈನೇ ಬ್ಯಾರೆ, ಹುಕ್ ಹಾಕುದೇ ಬ್ಯಾರೆ. ನೀವು ಗಾಳಿ ಫರ್ 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 ಮಾಡ್ತದೆ. ಇದು ಹಿಂಗ ಮಾಡ್ಲಾಗತ್ತದ ನೋಡ್ರಿ. ಹೌದು ಮೇನ್ ಪೇಸ್ ಎಲ್ಲಿದ ಬರ್ಬೇಕು, ಟಿಸಿಗೆ ಹೊಡಿ ಕರೆಕ್ಷನ್. ಹೌದು ಇವ್ ಹಾಂಗ್ ಹೊಡ್ಯಾಲ್ರಿ. ಊರಾಗ ಏನ ಲೈನ್ ಎಳಿತಾರ 3 ತಾರ ಅದಕ್ಕೆ ಬರೇ ಹುಕ್ ಹಾಕಂತ ನೀವು ಹ್ಯಾಂಗ ಮಾಸ್ತರ. ಹೌದು ಏ ಸತ್ಯಭಾಮ ಅಡಿ ಪಾಲೈತು ನಿಂದ ಇವತ್ತು. ಹೌದು ಇರ್ಲಿ, ಅದಕ್ಕ ವಿಷಯ ಬಹಳ ಚಂದ ನಡೆದ. ಖರೆ ಒಂದು ಮಾತ ಇದ್ರೊಳಗೆ ನನಗೊಂದು ಸಂಶಯ ಬಂದದ ನೋಡ್ರಿ. ಏನ್ ಬಂದದ್ರಿಪ್ಪ ಸಂಶಯ? ಹೇಳೂರದಾಗ ನೀವು ಕೇಳಬೇಕಾಗಿತ್ತು. ಹೌದು ಹೌದು ಕಳಿವಿ ನಾರಾಯಣ ಗೌಡ
ಯಾರಿಗೆ ಹೇಳದತ್ತ ಪೈಲಾ ದೈತ್ರಿಗೆ ಹೇಳ್ಯಾನ. ಹೌದು ಅಟ್ಟೆ ಅಲ್ಲ, ಸೂರಾಮದೇವಿ ಹೆರಿಗೆ ಆಗ್ಬೇಕಂದ್ರ ಯಾರಿಗೆ ಮಾಸ್ತಾರ ಸುಳ್ಳಿಗಿತ್ತರಿಗೆ ಹೇಳ್ಯಾನ. ಹೌದು ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ, ಹೆಣ್ಣ ಹುಟ್ಟಿದ್ರ ಗಂಡಿಗೆ ಮೂಲ. ಇವನ ಬೈಲಿ ಬಂದದ, ಎಲ್ಲಾರ ಲಕ್ಷ ಇಡ್ರಿ. ಹೌದು ಯಾರ ಬೈಲಿ ಬಂದದ? ಮಾಸ್ತರ್ ಬೈಲಿ. ಖರೆ ಇಲ್ಲ ಸಿರ್ಸು ಕಾಕ? ಹೌದೌದು. ಇಲ್ಲ ಒಂದು ಮಾತು ಕೇಳ್ತ, ಏನು ಕೇಳುದು? ಈಗ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ, ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಅಂತೇಳಿ ಕಳುವಿ ನಾರಾಯಣಗೌಡ ಅಟ್ಟು ಪರಿಕಾಡ್ಯಾನ. ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಮುತ್ಯ ಹುಟ್ಟ್ಯಾನ. ಹೌದು ಪರಾಕ ಬಿದ್ದು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರ ಗಂಡಿಗೆ ಮೂಲ ಅಂತಿದ್ ನೋಡು. ಗಂಡ ಯಾರು? ಹೌದು ಹೌದು ಹೌದಿಲ್ರಿ? ವಿಷಯ ಹ್ಯಾಂಗ್ ಕೇಳೋಣಿಕಿದ ನೋಡ್ರಿ. ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಮುತ್ಯ ಹುಟ್ಟ್ಯಾನ, ಕಾಮರತ್ತಿಗೆ ಮೂಲ ಬರಬರದದು. ಹೌದು ಪರಾಕ ಬಿದ್ದು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರ ಗಂಡಿಗೆ ಮೂಲ ಅಂದಿದೆಯಲ್ಲ. ನಾರಾಯಣ ಗೌಡನ ಹೊಟ್ಟಿಲಿ ಗಂಡ ಯಾವಾದದ? ಹೌದು 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 ಇದಕ್ಕತ್ತಾರ ನೋಡ್ರಿಕ್ಕ. ಹಾ ಹಾ ಹಿಂಗ ಕೇಳೋ ಪ್ರಶ್ನೆ ಹೌದು ಹೌದು ತಿಳಿತದ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಈಕೆ ಸತ್ಯಭಾವಾಗ ತಿಳಿದಂಗ ಆಗ್ಯಾದ. ಈಗ ಉದ ಅತ್ತಳೆ ಆಕಿ. ಈಗ ಇಟ್ಟು ಪರಿ ಈಕಿಗೆ ಮತ್ತೆ ಏನೋ ಅಂದಾಡ್ರಿ, ಎಲ್ಲಾರು ಹೋಗ್ಯಾರತ್ತ, ಯಾರೋ ಉಳ್ದಿರತ್ತ. ಹೌದಾ? ಈಕೆ ಸತ್ಯಭಾಮ ಯಾರು ಮಾಡ್ತಾಳ ಗೊತ್ತದನು? ಏನ್ ಮಾಡ್ತಾಳ? ಅಕ್ಕಿನ ಬಲ್ಲಿ ಒಂದು ಮಣಿ ಇತ್ತು, ಅದು ಸೊಕ್ಕದಿಕ್ಕಿಗೆ ಶಮಂತಕ ಮಣಿ ದಿನ ಸವಣ ಬಂಗಾರ ಕುಡಿತಿತ್ತದು. ಹೌದು ಹೌದು ನನ್ನಂತ ಶ್ರೀಮಂತರು ಯಾರು ಇಲ್ಲ ತಿಳಿ ಸೊಕ್ಕದ. ಹೌದು ಸೊನ್ಯಾಳಗೌಡ್ರ ಚೊಚ್ಚರ ಶಿಸ್ಮಗನ ಆನೆ ಇದ್ದ ಬೀರ ದೇವರ ಮಹಾಳಿಂಗರ ಮುತ್ತೇನೆ ಸಿದ್ದಟಿಗೆ ನನ್ನಂಗೆ ಅವನು ಹೇಳಲ್ಲ ತಿಳಿ ಸೊಕ್ಕ ಬಂದದ ಹುಚ್ಚಿ. ಸೊಕ್ಕ ಬಂದದ, ಅದ್ರದೊಂದು ದಿನ ಪರೀಕ್ಷೆ ಆಗತ್ತದ. ಏ ಸತ್ಯಭಾಮ, ಇವತ್ತು ನಿಂದು ಉದ ಉದ ಉದ. ಹೌದು ಹೌದು ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡ್ತೇವೆ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕೇಳ್ತೇವೆ. ಆಗಲೇಪ್ಪ ಗುರುವೆ. ಸತಿ ಪತಿ ಕೂಡಿ ಭಕ್ತಿಯ ಮಾಡಿ ಜಬಗೊಡ ಕನ್ನವ ಕೂಡಿ ಭಕ್ತಿ